ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಮೇಡಮ್ ಡಾಕ್ಟರ್ ಸಪ್ನಾ ಅಂತ. ಮೇಡಮ್ಮು ಇದಕ್ಕಿಂತ ಮುಂಚೆ ಆಲ್ಮೋಸ್ಟ್ 17 ಇಯರ್ಸ್ ಸುಶ್ರುತ ಆಯುರ್ವೇದಿಕ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದರು. ಮಥುರಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಅವರು ಟೀಚಿಂಗಲ್ಲಿದ್ದರು. ಇವಾಗ ಅಟ್ ಪ್ರೆಸೆಂಟ್ ಮೇಡಮ್ ರಾಷ್ಟ್ರೋತ್ಥಾನ ಹಾಸ್ಪಿಟ್ಲಲ್ಲಿ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಆಗಿದ್ದಾರೆ. ಮೇಡಮ್ ಈಸ್ ಆಲ್ಸೋ ಡನ್ ಹರ್ ಡಿಪ್ಲೊಮೊ ಇನ್ ಯೋಗಿಕ್ ಸೈನ್ಸಸ್ ಆ್ಯಂಡ್ ಮೇಡಮ್ ಹ್ಯಾಸ್ ಸ್ಪೆಷಲ್ ಇಂಟ್ರೆಸ್ಟ್ ಇನ್ medical astrology. This is a very brief introduction about madam. She is our guest for today, and in the next few minutes madam jote will try to gain some knowledge about medical astrology. What is medical astrology? ಮತ್ತೆ ನಮ್ಮ ಆರೋಗ್ಯದ ಬಗ್ಗೆ, ಆಹಾರದ ಬಗ್ಗೆ, ಎಕ್ಸಸೈಸ್ಗಳ ಬಗ್ಗೆ ಕೆಲವು I have certain doubts which are not answered from with allopathy. Basically I am from allopathy background, so I will take madam's help to clarify our doubts. So mostly it will be an interesting session. Madam, welcome once again. ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗಿಯೂ ಸರ್, ಈಗಿನ ದ IT ಟ್ರೆಂಡಲ್ಲಿ ದ ಕೊಲಾಬರೇಷನ್ ಆಫ್ ಆರ್ ದ ಇಂಟಿಗ್ರೇಷನ್ ಆಫ್ ಬೋತ್ ಅಲೋಪತಿ ಆ್ಯಂಡ್ ಆಯುರ್ವೇದ ಬಹಳ ಮುಖ್ಯ ಅಂತ ಅನಿಸುತ್ತೆ. ಸೊ ವೆರಿ ಕೈಂಡ್ ಆಫ್ ಯು, ವೆರಿ ನೈಸ್ ಟು ಗಿವ್ ದಿಸ್ ನಾಲೆಡ್ಜ್ ಫಾರ್ ದ ಪಬ್ಲಿಕ್. Madam, to start with, first what I would like to ask you is, what is medical astrology? On simple agi recently I am close to 33 years old now. I came to hear this word only 1 year ago. Until I have spent 32 years not even hearing the word that there is something known as medical astrology. So can you tell, and I am sure there are quite a lot of people who have not even heard that such a terminology exists, such a field exists. So can you tell us what is medical astrology? ಓಕೆ, ಇದು ಸುಮ್ಮನೆ ಕೋರಿಲೇಟೆಡ್ ಟರ್ಮ್ ಅಂತ ಹೇಳ್ಬೋದು ಅಷ್ಟೇ. ಮೆಡಿಕಲ್ ಅಸ್ಟ್ರಾಲಜಿ ಅನ್ನೋದು ಅಲ್ಲೇ ಹೇಳುತ್ತೆ. ಸೊ ಅಸ್ಟ್ರಾಲಜಿ ಅಥವಾ ನವಗ್ರಹಗಳ ದ ಪ್ಲಾನೆಟರಿ ಪೊಸಿಷನ್ಸ್ ಆರ್ ದ ಸ್ಟಡಿ ಆಫ್ ದ ಪ್ಲಾನೆಟ್ಸ್ ಇನ್ ಅ ಮೆಡಿಕಲ್ ಫೀಲ್ಡ್, ಅಥವಾ ಇನ್ ಅ ಮೆಡಿಸನ್, ಅಥವಾ ಇನ್ ಅ ಪರ್ಸನ್ ವಿಚ್ ಹ್ಯಾಸ್ ಗಾಟ್ ಹೆಲ್ತ್ ಆರ್ ಡಿಸೀಸ್. ಸೊ ದಟ್ ಇಸ್ ಮೆಡಿಕಲ್ ಅಸ್ಟ್ರಾಲಜಿ. ಒನ್ ವರ್ಡಲ್ಲಿ ಹೇಳ್ಬೋದು. ನಮಗೆ ಬೇಕೋ ಬೇಡವೋ, ರೈಟ್ ನೌ ಅವರ್ ಮೈಂಡ್ ಹ್ಯಾಸ್ ಬೀನ್ ಟ್ರೈನ್ಡ್ ಟು ಸಿ ಎವ್ರಿಥಿಂಗ್ ಲಾಜಿಕಲಿ and want a logical explanation for everything what we see, what we experience. On these lines, can you explain how a planet which is say millions of kilometers away can influence me? How the sun which is 1000 kilometers away can decide what diseases I will get? How the position of a planet which is at the time of my birth, say Jupiter is in a certain position at the time of my birth, how that can influence what kind of diseases I am susceptible to? Can you give a little background of all these things? ಖಂಡಿತ ಸರ್. ಇಲ್ಲಿ ಲಾಜಿಕಲ್ ಅಂತ ಆ್ಯಕ್ಚುಲಿ ನಾವು ಹೇಳೋದೇ ತಪ್ಪಾಗುತ್ತೆ. ಯಾಕಂದರೆ ಇದು ದೈವಿಕ ಜ್ಞಾನ, ಅಂದರೆ ಇಟ್ಸ್ ಎ ಡಿವೈನ್ ನಾಲೆಡ್ಜ್, ನಂಬರ್ 1. ನಂಬರ್ 2, ಇದು ಇಂದ್ರಿಯಾತೀತ ಜ್ಞಾನ. ಅಂದ್ರೇನು? ಇಂದ್ರಿಯಗಳಿಗೆ ದ 5 ಸೆನ್ಸ್ ಆರ್ಗನ್ಸ್ ಪ್ಲಸ್ ದ ಬ್ರೈನ್ ಆರ್ ದ ಇಂಟೆಲಿಜೆನ್ಸ್ಗೆ ಇಂದ್ರಿಯ ಅತೀತ ಜ್ಞಾನ, ಅದಕ್ಕೆ ಮೀರಿದಂತಹ ಜ್ಞಾನ. ಹಾಗಾದರೆ ಅದು ತಿಳ್ಕೊಳ್ಳಿಕ್ಕೆ ಕಷ್ಟನಾ ಅಂದರೆ ಖಂಡಿತ ಇಲ್ಲ. ಸ್ವಲ್ಪ ಅದರ ಬಗ್ಗೆ ಒಂದು ಚೂರು ಹೆಚ್ಚಿನ ಸ್ಟಡೀಸ್ ಮತ್ತು ಸಾಧನೆ ಮಾಡಿದಾಗ ಇಟ್ ಈಸ್ ಪಾಸಿಬಲ್ ಅಂತ ಹೇಳುತ್ತೆ. ಓಕೆ, ದಿಸ್ ಇಸ್ ಫಸ್ಟ್ ಪಾಯಿಂಟ್ ದಟ್ ಐ ವಾಂಟ್ ಟು ಟೆಲ್ ಅಬೌಟ್ ದ ಮೆಡಿಕಲ್ ಅಸ್ಟ್ರಾಲಜಿ. ಅಂತ ತಾವು ಅದನ್ನು ಕೇಳಿದ್ರಿ, ಅಷ್ಟು ಮಿಲಿಯನ್ಸ್ ದೂರ ಇರೋ ಪ್ಲಾನೆಟ್ ಹೇಗೆ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಸಾಧ್ಯ ಅಂತ ಕೇಳಿದ್ರಿ. ಸೊ ಆ್ಯಕ್ಚುಲಿ ಇಲ್ಲಿ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಅಲ್ಲಿ ಜುಪಿಟರ್ ಇದೆ, ಜುಪಿಟರ್ ಹೀಗೆ ಬಂತು ನನಗೆ ಬ್ಲೆಸ್ ಮಾಡ್ತು, ಇಲ್ಲಿ ಸನ್ ಇದೆ, ಸ್ಯಾಟರ್ನ್ ಇದೆ, ನಾನು ಶನಿ ಮಂತ್ರ ಹೇಳಿದೆ, ಶನಿ ಬಂದು ಹೀಗೆ ಬ್ಲೆಸ್ ಮಾಡ್ದ ಅಂದರೆ ಫಿಲಮಲ್ಲೆಲ್ಲ ತೋರಿಸೋ ಥರ ಇಟ್ ಈಸ್ ನಾಟ್ ಲೈಕ್ ದಟ್. ಸೊ ನಮ್ಮ ಪುರಾಣ ವೇದಗಳು ಕೂಡ ಏನು ಹೇಳುತ್ತೆ ಸರ್, ಯತ್ ಬ್ರಹ್ಮಾಂಡೆ ತತ್ ಪಿಂಡಾಂಡೆ. ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದೆಯೋ ಪಿಂಡಾಂಡದಲ್ಲೂ ಅದೇ ಇದೆ. ಅಂದರೆ ಇನ್ನು ಸರಳವಾಗಿ ಹೇಳೋದಾದರೆ ಪಂಚಮಹಾಭೂತಗಳು. ಸೊ ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ. ಅಂದರೆ ಅರ್ಥಿ ಮ್ಯಾಟರ್ ಇದೆ, ಫೈರಿ ಮ್ಯಾಟರ್ ಇದೆ, ಏರ್ ಇದೆ, ಈಥರ್ ಇದೆ. ಸೊ ಆ ಥರ ಈ 5 ಪಂಚಮಹಾಭೂತಗಳು ಯೂನಿವರ್ಸಲ್ಲಿ ಏನಿದೆ, ನಮ್ಮ ಶರೀರದಲ್ಲಿಯೂ ಕೂಡ ಅದೇ ಮಾರ್ಪಾಟಾಗಿದೆ. ಅಂದರೆ ಅದರ ಒಂದು ಪರಿವರ್ತನೆಯಿಂದಲೇ ಇವಾಗ ನೀವು ನಾವು ಬಯೋಲಾಜಿನಲ್ಲಿ ಹೇಳಲ್ವಾ, ಅದು ಹೇಗೆ ಝೈಗೋಟ್ ಫಾರ್ಮೇಷನ್ ಆಯಿತು, ನೆಕ್ಸ್ಟ್ ಹೇಗೆ ಬೇಬಿ ಫಾರ್ಮೇಷನ್ ಆಯಿತು, ಅದು ಟ್ರಾನ್ಸ್ಫಾರ್ಮೇಷನ್ ಹೇಗಾಯಿತು. ಸೊ ಆಲ್ ದಟ್ ಇಸ್ ಅರ್ತು. ಮಧ್ಯೆ ಸ್ಪೇಸ್ ಇರುತ್ತೆ, ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ದೆನ್ ಅದು ಒಂದು ಲೆವೆಲಿಗೆ ಬರಬೇಕಾದ್ರೆ ಇಟ್ ನೀಡ್ಸ್ ಎ ಫೈರ್ ದೇರ್. ಅಂದರೆ ಅದು ಟ್ರಾನ್ಸ್ಫಾರ್ಮೇಷನ್ ಆಗಿ ಹೋಗಿರ್ಬೇಕು ಕರೆಕ್ಟಾಗಿ ಕೂತ್ಕೊಳ್ಳಿಕ್ಕೆ. ಸೊ ದೇರ್ ಇಸ್ ಅ ರೋಲ್ ಆಫ್ ಆಲ್ ದಿ ಪಂಚಮಹಾಭೂತಾಸ್. ಸೊ ಶರೀರವು ಅದೇ ಮಾಡಿದೆ ಅಂತ. ಹಾಗಾಗಿ ಯೂನಿವರ್ಸಲ್ಲಿ ಏನೇ ಚೇಂಜಸ್ ಆದರೂ ಕೂಡ ನಮ್ಮ ಬಾಡಿನಲ್ಲಿ ಕೂಡ ಚೇಂಜಸ್ ಆಗೇ ಆಗುತ್ತೆ. ಈಗ ಸ್ವಲ್ಪ ಚಳಿ ಜಾಸ್ತಿ, ಹೊರಗಡೆ ಚಳಿ ಬಂದರೆ ನಮಗೂ ಚಳಿ ಸ್ಟಾರ್ಟ್ ಆಗುತ್ತೆ, ಹೊರಗಡೆ ಬಿಸಿಲು ಜಾಸ್ತಿ ಆದರೆ ನಮಗೂ ಸೆಕೆ ಆಗುತ್ತೆ. ಆ ರೀತಿಯ ದೀಸ್ 9 planets have been explained more functionally
ಅಂದರೆ 9 ಗ್ರಹಗಳ ವಿಶೇಷವಾಗಿರ್ತಕ್ಕಂತಹ, ಈಗ ಎಷ್ಟೊಂದು ಪ್ಲಾನೆಟ್ಸ್ ಇದೆ, ಎಷ್ಟೊಂದು ಸ್ಟಾರ್ಸ್ ಇದೆ, ವೈ ದೇ ಟುಕ್ ಓನ್ಲಿ ಸನ್ ಆ್ಯಂಡ್ ಅ ಮೂನ್? ಬೇರೆದು ಯಾವುದಾದ್ರು ಗ್ಯಾಲಾಕ್ಸಿ ತೊಗೊಂಡು ಇದೇ ನಮ್ಮ ಸನ್ ಅಂತೆಲ್ಲ ಹೇಳ್ಬೋದಿತ್ತು. ಬಟ್ ದೇರ್ ಇಸ್ ಸರ್ಟನ್ ಸೈನ್ಸ್ ಬಿಹೈಂಡ್ ಇಟ್. ಅದೇ ಥರ ಈ 9 ಪ್ಲಾನೆಟ್ಸು ವಿಚ್ ಇಸ್ ಮೋರ್ ಕ್ಲೋಸರ್ ಟು ಅರ್ತ್, ಅದನ್ನು ತಗೊಂಡು ಅವುಗಳ ಇನ್ಫ್ಲೂಯೆನ್ಸ್ ಇಸ್ ದೇರ್ ಈವನ್ ಆನ್ ಅ ಹ್ಯೂಮನ್ ಕೈಂಡ್ ಹೂ ಆರ್ ಇನ್ ದ ಅರ್ತ್ ಅಂತ ಹೇಳಿದ್ರು. ಬಟ್ ದಟ್ ಇಸ್ ಮೋರ್ ಫಂಕ್ಷನಲಿ ದ್ಯಾನ್ ಮೋರ್ ಲಾಜಿಕಲಿ ದಟ್ ವಿ ರಿಯಲಿ Direct physical ಹಾಂ, relation. ಅಷ್ಟೇ ಯಾ. ಸರಿ. ಅಲೋಪತಿಲಿ ಒಂದು ವರ್ಡ್ ಯೂಸ್ ಮಾಡ್ತೀವಿ ಮೇಡಮ್, ಇಡಿಯೋಪ್ಯಾಥಿಕ್ ಅಂತ. ಈ ಕಾಯಿಲೆಗೆ ಕಾರಣ ಏನು? ಇಸ್ ಇಡಿಯೋಪ್ಯಾಥಿಕ್ ಅರ್ಥ ಒಂದೊಂದು ಸತಿ ಕಾರಣ ಗೊತ್ತಿಲ್ಲ ಅಂತಲೂ ಆಗುತ್ತೆ, ಇನ್ನೊಂದು ಮಲ್ಟಿಫ್ಯಾಕ್ಟೋರಿಯಲ್. ನಾವು ಇದೇ ಕಾರಣ ಅಂತ ಒಂದನ್ನು ಪಿನ್ ಪಾಯಿಂಟ್ ಮಾಡೋಕ್ಕಾಗಲ್ಲ. ಈ ಬ್ಯಾಕ್ಟೀರಿಯಾ ಬಂತು, ಈಗ ಕೊರೋನಾ ವೈರಸ್ ಎಂಟರ್ ಆಯಿತು, ಕೊರೋನಾ ಕಾಯಿಲೆ ಬಂತು. ಇಟ್ ಹ್ಯಾಸ್ ಡೈರೆಕ್ಟ್ ಕಾಸ್ ಎಫೆಕ್ಟ್. ಬಟ್ ದೆರ್ ಆರ್ ಮೆನಿ ಡಿಸೀಸಸ್ ವೇರ್ ಇದೇ ಕಾರಣ ನಾವು ಪಾಯಿಂಟ್ ಔಟ್ ಮಾಡೋಕ್ಕಾಗಲ್ಲ, ಸಾವಿರಾರು ಕಾರಣಗಳಿರ್ಬೋದು. ಎಕ್ಸಾಕ್ಟ್ಲಿ. ಅದು ಸೊ ಇದನ್ನು ನಾವು ಇಡಿಯೋಪ್ಯಾಥಿಕ್ ಅನ್ನೋ ಒಂದು ವರ್ಡ್ ಯೂಸ್ ಮಾಡ್ತೀವಿ. ಕಾರಣ ನಮಗೆ ಗೊತ್ತಿಲ್ಲ, ಇನ್ನು ತಿಳ್ಕೊಬೇಕಾಗಿರೋದು ಸುಮಾರಿದೆ. ಈ ಥರ ಕೆಲವು ಡಿಸೀಸಸ್ಸು, ವಾಟ್ ಐ ಆಮ್ ಆಸ್ಕಿಂಗ್ ಯು ಇಸ್, ಕ್ಯಾನ್ ಮೆಡಿಕಲ್ ಆಸ್ಟ್ರಾಲಜಿ ಗಿವ್ ಎಕ್ಸ್ಪ್ಲನೇಷನ್ ಟು ಸರ್ಟನ್ ಡಿಸೀಸಸ್? ಯಾವುದಾದ್ರೂ ಕಾಯಿಲೆಗಳಿದೆಯಾ? ಟಿಪಿಕಲಿ ನಿಮ್ಮ ಗ್ರಹಗತಿಗಳ ಮೇಲೆ ಈ ಗ್ರಹಗತಿಗಳ ನಿಮ್ಮ ಬರ್ತ್ ಟೈಮ್ ಮೇಲೆ, ಇಲ್ಲ ಈ ಪ್ಲಾನೆಟರಿ ಪೊಸಿಷನ್ಸ್ ನಿಮ್ಮ ಮೇಲೆ ಜಾಸ್ತಿ ಇನ್ಫ್ಲುಯೆನ್ಸ್ ಇದ್ದರೆ ಈ ಕಾಯಿಲೆಗಳು ಬರೋ ಸಾಧ್ಯತೆ ನಿಮ್ಗೆ ಹೆಚ್ಚು, ಆ ಥರ ಎಕ್ಸಾಂಪಲ್ಸ್? ಹೌದು, ಖಂಡಿತ ಇದೆ. ನಾನು ಕಾಯಿಲೆಗಳು ಅನ್ನೋದಕ್ಕಿಂತ ನಾನು ಫಸ್ಟ್ ಐ ವುಡ್ ಲೈಕ್ ಟು ಗಿವ್ ಒನ್ ಸಿಂಪಲ್ ಎಕ್ಸಾಂಪಲ್. ಇದನ್ನು ಫಿಸಿಯೋಲಾಜಿಕಲಿನೇ ತೊಗೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈಗ ನೀವು ಇಬ್ಬರು ಸ್ವಲ್ಪ ಮಾಡ್ರೇಟ್ ಬಿಲ್ಟ್ ಇದ್ದೇವೆ ಅಲ್ವಾ? ದೇರ್ ಮೇ ಬಿ ಒನ್ ಪರ್ಸನ್ ಹೂ ಈಸ್ ಕ್ವೈಟ್ ಟುವರ್ಡ್ಸ್ ದಿ ಒಬೀಸ್ ಸೈಡ್, ಅಥವಾ ಮಾಡರ್ನ್ ಆಸ್ಪೆಕ್ಟ್ ಏನು ಹೇಳುತ್ತೆ, ಸ್ಮಾಲ್ ಬಿಲ್ಟ್, ಮಾಡ್ರೇಟ್ ಬಿಲ್ಟ್ ಆ್ಯಂಡ್ ಜೈಂಟ್ ಬಿಲ್ಟ್ ಅಂತ ಹೇಳುತ್ತೆ. ಸೊ ಅಂಥವರಲ್ಲಿ ವಾಟ್ ಮೆಡಿಕಲ್ ಆಸ್ಟ್ರಾಲಜಿ ಟೆಲ್ಸ್ ಈಸ್, ಅಥವಾ ಪ್ಲಾನೆಟರಿ ಪೊಸಿಷನ್ಸ್ ಏನಿರುತ್ತೆ ಅಂಥವರಲ್ಲಿ ಗುರು ಪ್ರಧಾನವಾಗಿರ್ತಾನೆ, ಅಥವಾ ಅವರ ಲಗ್ನಕ್ಕೆ, ಅವರ ಅಸೆಂಡೆಂಟ್ಗೆ ದೇರ್ ವಿಲ್ ಬಿ ಅ ಜುಪಿಟರ್ದ ದೃಷ್ಟಿ ಇರುತ್ತೆ ಅಂತ ಹೇಳುತ್ತೆ. ಸೊ ದಿಸ್ ಇಸ್ ಹೌ ವಿ ರಿಯಲಿ ಅಂಡರ್ಸ್ಟ್ಯಾಂಡ್. ಅವ್ರ ಪಾಪ ಎಷ್ಟೇ ವರ್ಕೌಟ್ಸ್ ಮಾಡಿದ್ರು ಕೂಡ ಎಕ್ಸಸ್ ಫ್ಯಾಟ್ ಬರ್ನ್ ಮಾಡ್ತಾರೆ, ಬಟ್ ಓವರ್ ಆಲ್ ದೇರ್ ಬಿಗ್ ಬಿಲ್ಟ್ ಏನಿರುತ್ತೆ ಅದನ್ನು ಅವ್ರು ಕಮ್ಮಿ ಮಾಡಲಿಕ್ಕಾಗಲ್ಲ. ಸೊ ಇಫ್ ದೇ ಆರ್ ಫೀಲಿಂಗ್ ಬ್ಯಾಡ್ ಫಾರ್ ದಟ್ ವಿ ಕ್ಯಾನ್ ಡೆಫಿನೆಟ್ಲಿ ಕನ್ವಿನ್ಸ್ ದೆಮ್. ಹಾಗೆ. ಬಟ್ ಇನ್ನು ಕೆಲವರು ಹಾಗಾದ್ರೆ ನಾನು ಇಷ್ಟು ದಪ್ಪ ಇದೆ, ಫುಲ್ ಕರಗಿಸಿ ನಾನು ಸ್ಮಾಲ್ ಬಿಲ್ಟ್ ಆದ್ನಲ್ಲ ಅಥವಾ ಮಾಡ್ರೇಟ್ ಬಿಲ್ಟ್ ಆದ್ನಲ್ಲ, ಹೇಗೆ ಅಂದರೆ ಡೆಫಿನೆಟ್ಲಿ ಇನ್ ದೇರ್ ಪ್ಲಾನೆಟರಿ ಪೊಸಿಷನ್ಸ್ ಅವ್ರಿಗೆ ಬೇರೆ ಒಂದು ಉಷ್ಣ ಗ್ರಹದ ಸಂಬಂಧ, ಲೈಕ್ ರವಿ ಗ್ರಹದ್ದು ಅಥವಾ ಕುಜನ್ ಗ್ರಹದ ಸಂಬಂಧ ಬಂದಾಗ ದೇ ವುಡ್ ಹ್ಯಾವ್ ಬರ್ನ್ಡ್ ಮೋರ್ ಕ್ಯಾಲೋರೀಸ್ ಆ್ಯಂಡ್ ಅವ್ರು ಸ್ವಲ್ಪ ಸಣ್ಣ ಆಗಿರ್ತಾರೆ. ಸೊ ಆ ಥರ ತುಂಬ ಜನ ನೋಡಿರ್ತೀವಿ ನಾವು. ಕಾಯಿಲೆ ಹೆಸರು ಹೇಳಕ್ಕೆ ಸಾಧ್ಯನಾ ಮೇಡಮ್? ಅಂದರೆ ಅಲೋಪತಿಕ್ ಕಾಯಿಲೆ ಉದಾಹರಣೆಗೆ ರುಮಟಾಯ್ಡ್ ಆರ್ಥರೈಟಿಸ್ಗೆ, ಮತ್ತು ಯಾವುದೊಂದು ರುಮಟಾಯ್ಡ್ ಆರ್ಥರೈಟಿಸ್ ಪೇಷಂಟ್ಗೆ ದಿಸ್ ಪ್ಲಾನೆಟ್ ಇಸ್ ಮೋರ್ ರೆಸ್ಪಾನ್ಸಿಬಲ್, ಅಥವಾ ಫಾರ್ ಹೈಪರ್ ಟೆನ್ಷನ್ ಈ ಕಾಯಿಲೆ, ಇಲ್ಲ ಥೈರಾಯ್ಡ್ ಪ್ರಾಬ್ಲಮ್ ಈ ಪ್ಲಾನೆಟ್, ಆ ಥರ ಡೈರೆಕ್ಟ್ ಕೋರಿಲೇಷನ್ಗಳು ಯಾವುದಾದ್ರೂ ಇದೆಯಾ? ವೆಲ್, ಪ್ಲಾನೆಟ್ ಅಲ್ಲಿ ಪುನಃ ಡಿಸೀಸ್ ನೇಮ್ನ ಕೋರಿಲೇಟ್ ಮಾಡೋದಕ್ಕಿಂತ ಪುನಃ ಇಲ್ಲಿ ತ್ರಿದೋಷಗಳು ಅಥವಾ ಲಕ್ಷಣಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಈಗ ನೋಡಿ, ಫ್ರಮ್ ದಿ ಫಸ್ಟ್ ಹೌಸ್ ಅಂದರೆ ಅಸೆಂಡೆಂಟಿಂದ ಸಪೋಸ್ 7th ಹೌಸ್ನ ನಾವು ಗರ್ಭಾಶಯ ಅಂತ ಹೇಳುತ್ತೆ ದಿ ಆಸ್ಟ್ರಾಲಜಿ. ಸೊ ಅಲ್ಲಿ ಏನಾದ್ರು ಕುಜ ಕೂತ್ಕೊಂಡ್ಬಿಟ್ರೆ, ವಿಚ್ ಇಸ್ ಅತ್ಯಂತ ಉಷ್ಣ ಪ್ಲಾನೆಟ್, ಸೊ ಡೆಫಿನೆಟ್ಲಿ ಅವಳ ಗರ್ಭಾಶಯಕ್ಕೆ ಅಥವಾ ಯೂಟ್ರಸ್ಗೆ ಎಫೆಕ್ಟ್ ಆಗಿ ಅವ್ರ ಹರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ವಿಲ್ ಇನ್ಕ್ರೀಸ್ ಮೋರ್ ಆ್ಯಂಡ್ ಶೀ ಕ್ಯಾನ್ ಲ್ಯಾಂಡ್ ಅಪ್ ವಿತ್ ದಿ ಎಕ್ಸಸ್ ಮೆನ್ಸ್ಟ್ರುಯೇಷನ್ ಅಂತ ಹೇಳುತ್ತೆ. ಸೊ ಅಂಥವ್ರಿಗೆ ನಾವೇನು ಹೇಳ್ತೀವಿ ನೋಡಿ, ಈ ಥರ ಇರೋದ್ರಿಂದ ನೀವು ಆದಷ್ಟು ಉಷ್ಣ ಪದಾರ್ಥಗಳು, ನ್ಯಾಚುರಲಿ ಸಚ್ ಪೀಪಲ್ ಆಲ್ಸೋ ವಿಲ್ ಲೈಕ್ ಮೋರ್ ಆಫ್ ಫ್ರೈಡ್ ಐಟಮ್ಸ್ ಆ್ಯಂಡ್ ಸ್ವಲ್ಪ ಕಾಫಿ ಜಾಸ್ತಿ ತೊಗೊಳ್ಳೋವಂಥದ್ದು, ಆ ಥರ ಉಷ್ಣ ಪದಾರ್ಥಗಳನ್ನ ಜಾಸ್ತಿ ತೊಗೊಳ್ಳೋದನ್ನು ಮಾಡ್ತಿರ್ತಾರೆ. ಸೊ ಅಂಥವ್ರು ಡೆಫಿನೆಟ್ಲಿ ದೇ ಲ್ಯಾಂಡ್ ಅಪ್ ವಿತ್ ದಿ ಮೆನೋರೇಜಿಯಾ ಪ್ರಾಬ್ಲಮ್ಸ್. ಅಂಥವ್ರಿಗೆ ನಾವು ಅದೇ ರೀತಿ ಗೈಡ್ ಮಾಡ್ತೀವಿ. ಬಟ್ ದ ಒನ್ ವಾಟ್ ಯು ಆಸ್ಟ್ ಅಬೌಟ್ ದಿ ಇವಾಗ ಹೈಪೋಥೈರಾಯ್ಡಿಸಮ್ಮು ಅಥವಾ ರುಮಟಾಯ್ಡ್ ಆರ್ಥರೈಟಿಸು, ಅದಕ್ಕೆ ಸರ್ ವಿಶೇಷವಾಗಿ ಜ್ಯೋತಿಷದಲ್ಲಿ 6, 8, 12ನೇ ಮನೆ ಅಂತ ಹೇಳ್ತಾರೆ. ಅಂದರೆ 6ನೇ ಭಾವ, ದಟ್ ಇಸ್ ಫ್ರಮ್ ದಿ ಅಸೆಂಡೆಂಟ್, ಫ್ರಮ್ ದ ಫಸ್ಟ್ ಹೌಸ್. 6ನೇ ಮನೆ ರೋಗ ಭಾವ ಅಂತ ಹೇಳ್ತೀವಿ. 8ನೇ ಮನೆ ಕ್ರಾನಿಕ್ ಡಿಸೀಸಸ್ ಹೌಸ್ ಅಂತ, ಅಥವಾ ಅಷ್ಟಮಮ್ ನಷ್ಟಮಮ್ ಅಂತಲೇ ಹೇಳ್ಬಿಡುತ್ತೆ ಜ್ಯೋತಿಷದಲ್ಲಿ. 12ನೇ ಮನೆ ಬಂದು ಲಾಸ್ ಹೌಸ್, ವ್ಯಯ ಭಾವ, ಅಥವಾ ಮೋರ್ ಆಫ್ ಎಕ್ಸ್ಪೆನ್ಸಸ್, ಖರ್ಚು ಮಾಡ್ತಕ್ಕಂಥದ್ದು, ಹೌಸ್ ಆಫ್ ಹಾಸ್ಪಿಟಲೈಸೇಷನ್ ಅಂತ ಹೇಳುತ್ತೆ. ಸೊ ಲಗ್ನಾಧಿಪತಿಗೆ ಅಂದರೆ ದ ಫಸ್ಟ್ ಹೌಸ್ ಅಥವಾ ಫಸ್ಟ್ ಹೌಸ್ ಲಾರ್ಡ್ಗೆ ಈ 6th, 8th ಆ್ಯಂಡ್ 12th ಹೌಸ್ ಲಾರ್ಡ್ ಸಂಬಂಧ ಬಂದುಬಿಟ್ರೆ, ಅಥವಾ ಲಗ್ನಾಧಿಪತಿನೇ ಅಲ್ಲೇನಾದ್ರು ಹೋಗಿ ಕೂತ್ಕೊಂಡ್ಬಿಟ್ರೆ, ಅಂಥವ್ರಿಗೆ ಸಚ್ ಪ್ರಾಬ್ಲಮ್ಸ್ ಕ್ಯಾನ್ ಅಕರ್. ಅದನ್ನು ನಾವು ತುಂಬ ಕುಂಡಲಿಗಳಲ್ಲಿ ಅನಲೈಸ್ ಮಾಡಿದ್ದೇವೆ. ಆ್ಯಂಡ್ ಅದಕ್ಕೆ ಅನುಗುಣವಾಗಿ ನಾವು ಮಂತ್ರಚಿಕಿತ್ಸೆಯನ್ನು ಅಥವಾ ಹೋಮ ಹವನವನ್ನು ಹೇಳ್ಕೊಟ್ಟಾಗ ಅನುಕೂಲ ಕಂಡಿರೋದು ನಾವು ನೋಡಿದ್ದೇವೆ. ನಮ್ಮ ಶಾಸ್ತ್ರಗಳಲ್ಲಿ ಏನು ಹೇಳುತ್ತೆ ಅಂದರೆ, ಎಷ್ಟೊಂದು ಕಾಯಿಲೆಗಳು ನಿಮ್ಮ ಕರ್ಮಕ್ಕೆ ಅನುಗುಣವಾಗಿ ಬರುತ್ತೆ ಅಂತ. ಪ್ರತಿಯೊಂದಕ್ಕೂ
ಅಲೋಪತಿಲಿ ಏನು ಹೇಳ್ತೀವಿ, ಒಂದು ಸೆಲ್ ಇತ್ತು, ಅದು ಡಿಸ್ಪ್ಲೇಸಿಯಾ, ಅದು ಸೆಲ್ಲಲ್ಲಿ ಕೆಲವು ಬದಲಾವಣೆ ಆಯಿತು, ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಯಿತು, ಮೆಟಾಪ್ಲೇಸಿಯಾ, ಡಿಸ್ಪ್ಲೇಸಿಯಾ ಅಂತೆಲ್ಲ ವರ್ಡ್ಸ್ ಯೂಸ್ ಮಾಡ್ತೀವಿ. ಆದರೆ ಎಷ್ಟೊಂದು ಕಾಯಿಲೆಗಳು ನಮ್ಮ ಶಾಸ್ತ್ರಗಳಲ್ಲಿ ಏನು ಹೇಳುತ್ತೆ ಅಂದರೆ, ನಿಮ್ದೇನು ಕರ್ಮ ಇದೆ, ಪ್ರಾರಬ್ಧ ಇದೆ, ಅದು ಕೆಲವು ಕಾಯಿಲೆಗಳ ಮೂಲಕ ಬಂದು ಕಾಡುತ್ತೆ. ದಿಸ್ ಇಸ್ ಅನದರ್ ಸೈನ್ಸ್ ಆಫ್ ಎಕ್ಸ್ಪ್ಲನೇಷನ್ನು. ಇದ್ರ ಬಗ್ಗೆ ವುಡ್ ಯು ಲೈಕ್ ಟು ಶೆಡ್ ಸಮ್ ಲೈಟ್? ವೆಲ್, ಇಲ್ಲಿ ನನ್ನ ನಾಲೆಡ್ಜ್ ಅನ್ನೋದಕ್ಕಿಂತ ಸರ್, ನಮ್ಮ ಋಷಿಮುನಿಗಳು ಆಯುರ್ವೇದದಲ್ಲಿ ಹೇಳಿರ್ತಕ್ಕಂತಹ ನಾಲೆಡ್ಜನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ತಾವು ಇದ್ರ ಬಗ್ಗೆ. ವಿಶೇಷವಾಗಿ ನೋಡಿ, ನಮ್ಮ ಪುರಾಣಗಳ ಪುನಃ ಹೇಳೋ ಹಾಗೆ, ಪೂರ್ವಜನ್ಮಕೃತ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ ಅಂತ. ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂತಹ ಕರ್ಮಗಳು ವ್ಯಾಧಿ ರೂಪದಲ್ಲಿ ಇಂದಿನ ಜನ್ಮದಲ್ಲಿ ಕಾಡುತ್ತೆ ಅಂತ. ಅದನ್ನು ಆಯುರ್ವೇದದಲ್ಲಿ ವಿಶೇಷವಾಗಿ 3 ರೀತಿಯ ರೋಗಗಳಲ್ಲಿ ವಿಂಗಡಣೆ ಮಾಡಿದ್ದಾರೆ. ಒಂದು ಅಂದರೆ ದೃಷ್ಟಜ ಅಂದ್ರೇನು, ನಾನೀಗ ನಿನ್ನೆ ಮೊನ್ನೆಯಿಂದ ಅಥವಾ ಒಂದು 5 ವರ್ಷದ ಏನೋ ಒಂದು ತಪ್ಪು ಮಾಡ್ಕೊಂಬಂದೆ, ಏನೋ ಒಂದು ಹೆವಿ ಫುಡ್ಸೇ ತಿನ್ಕೊಂಡು ಬಂದೆ, ಬರೀ ಜಂಕ್ ಫುಡ್ಸೇ ತಿನ್ಕೊಂಬಂದೆ, ಡೆಫಿನೆಟ್ಲಿ ಅನದರ್ 5 ಇಯರ್ಸ್ ನನಗೆ ಮೆಟಬಾಲಿಸಮ್ ಆಲ್ಟರ್ ಆಗಿ ಡಯಾಬಿಟಿಸ್ ಬರ್ಬೋದು ಅಥವಾ ಒಬೀಸ್ ಆಗ್ಬೋದು. ಅದು ದೃಷ್ಟಜ, ಅಂದರೆ ಒಂದು ಕಾರಣ ಇರುತ್ತೆ. ಇನ್ನೊಂದು ಅದೃಷ್ಟಜ, ನೋಡಿ ಇದಕ್ಕೆ ಕಾರಣನೇ ಇಲ್ಲದೆ ಇರುವಂಥದ್ದು. ಅಂದರೆ ಈಗ ಒಂದು ಚಿಕ್ಕ ಮಗುವಿಗೆ ಮೇಜರ್ ಸ್ಕಿನ್ ಪ್ರಾಬ್ಲಮ್ ಬರ್ಬೋದು, ಅಥವಾ ಸಡನ್ನಾಗಿ ಒಂದು 40-50 ಇಯರ್ಸ್ನಾಗ ಒಂದು ಚೆನ್ನಾಗೇ ಇರ್ತಾನೆ, ಸಡನ್ನಾಗಿ ಸೋರಿಯೋಸಿಸ್ ಅಗ್ರವೇಟ್ ಆಗಿಬಿಡುತ್ತೆ. ಆ್ಯಂಡ್ ಹೀಸ್ ಅ ಪರ್ಸನ್ ಹೂ ಈಸ್ ಲೀಡಿಂಗ್ ಅ ಕ್ವೈಟ್ ಅ ಹೆಲ್ತಿ ಲೈಫ್ ಅಂಥವನಿಗೆ ಯಾಕೆ ಬಂತು ಆ ಥರ ಅಂದಾಗ ಅದನ್ನು ಅದೃಷ್ಟಜ ಅಂತ ಹೇಳ್ತಾರೆ, ಅಂದರೆ ಅದನ್ನೇ ಕರ್ಮಜ ಅಂತ. ಇನ್ನು ಕೆಲವು ಏನು, ಲೈಕ್ ಇನ್ ರುಮೊಟಾಯ್ಡ್ ಆರ್ಥ್ರೈಟಿಸ್, ಈಗ ತುಂಬ ಜನಕ್ಕೆ ಎಲ್ಲ ರೀತಿಯಲ್ಲೂ ಸಫರಿಂಗ್ ಇರುತ್ತೆ ಅಥವಾ ಇಮ್ಯುನಿಟಿ ಪ್ರಾಬ್ಲಮ್ ಇರುತ್ತೆ. ಇಟ್ಸ್ ಎ ನಾಟ್ ಅ ಇಮ್ಯೂನ್ ಪ್ರಾಬ್ಲಮ್. ನಮ್ಮಲ್ಲಿ ಆಯುರ್ವೇದದಲ್ಲಿ ಅದನ್ನು ಆಮವಾತ ಅಂತ ಹೇಳಿದ್ದಾರೆ ವಿಶೇಷವಾಗಿ. ಅಥವಾ ಇದೇ ಡಿಸೀಸಸ್ ನಾನು ಒಂದು ಕ್ಯಾಟಗರಿಗೆ ಸರ್ ಉನ್ಮಾದ ಅಥವಾ ಇನ್ಸ್ಯಾನಿಟಿ ಅನ್ನೋದು ತಗೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಇನ್ಸ್ಯಾನಿಟಿ ಇಂದಾಗ ಸರ್ ಬರೀ ಹುಚ್ಚುತನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಡಿಪ್ರೆಷನ್ ಇರ್ಬೋದು, ಅಥವಾ ಸುಮ್ಮನೆ ಸೈಲೆಂಟಾಗಿ ಹೋಗುವಂಥದ್ದು ಇರ್ಬೋದು, ಅಥವಾ ಸ್ವಲ್ಪ ಎರಾಟಿಕ್ ವೇನಲ್ಲೇ ಇರ್ಬೋದು. ಅಂದರೆ ಸಿಜೋಫ್ರೀನಿಯಾ, ಮೇನಿಯಾ, ಡಿಪ್ರೆಷನ್, ಈ ರೀತಿ ಅಲೋಪತಿನಲ್ಲಿ ಏನು ಹೇಳಿದ್ದಾರೆ ಮಾನಸಿಕ ರೋಗ, ಸೊ ಎಲ್ಲವನ್ನೂ ಕೂಡ ಆಯುರ್ವೇದದಲ್ಲೂ ಹೇಳಿದ್ದಾರೆ ಹಾಗೇನೆ. ಅಂದರೆ ಅವರು ಅದನ್ನು ವಾತಜ, ಪಿತ್ತಜ, ಕಫಜ ಅಂತ ಹೇಳಿ ಆ ರೀತಿ ವಿಂಗಡಣೆ ಮಾಡಿದ್ದಾರೆ. ಸೊ ಈ ರೀತಿ ಅಮವಾತ ಅಂತಹ ಕಂಡೀಷನ್ನು, ಉನ್ಮಾದ ಮತ್ತು ಎಪಿಲೆಪ್ಸಿ. ಈಗ ಎಲ್ರಿಗೂ ಬರದೇ ಇರ್ತಕ್ಕಂಥದ್ದು, ನಮ್ಮ ಪಕ್ಕದ ಮನೆ ಒಂದು ಮಗುಗೆ ಯಾಕಪ್ಪ ಎಪಿಲೆಪ್ಸಿ ಬಂತು, ಅಥವಾ ಒಂದು 30 ಇಯರ್ಸ್ ಚೆನ್ನಾಗೇ ಇದ್ದ, ಕೂಡಲೇ ಒಂದೇನೋ ಅಟ್ಯಾಕ್ ಆಯ್ತಂತೆ, ಇಷ್ಟು ವರ್ಷ ಚೆನ್ನಾಗಿದ್ದವನಿಗೆ ಯಾಕೆ ಫಿಟ್ಸ್ ಬಂತು. ಈ ರೀತಿಯ ಕಂಡೀಷನ್ಸಲ್ಲಿ ನಾವು ಖಂಡಿತ ಕುಂಡಲಿಯಲ್ಲಿ ದೋಷ ಇರುತ್ತೆ ಅಂತ ಆಯುರ್ವೇದ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಸರಿ. ಮತ್ತು ಇನ್ನೊಂದು ಶಾಸ್ತ್ರಗಳಲ್ಲಿ ಇನ್ನೊಂದು ಕಾಯಿಲೆಗಳಿಗೆ ಎಕ್ಸ್ಪ್ಲನೇಷನ್ನು ದೇಹದಲ್ಲಿರೋ ಎನರ್ಜಿ ಚಕ್ರಾಸ್ ಹೇಳ್ತಾರೆ. ಚಕ್ರ ಉದಾಹರಣೆಗೆ ನನಗೆ ಗೊತ್ತಿರೋ ನಾಲೆಡ್ಜಲ್ಲಿ ನಾನು ಸ್ವಲ್ಪ ಅಷ್ಟು ಕರೆಕ್ಟಾಗಿ ಹೇಳದೇ ಇರ್ಬೋದು, ಸ್ವಲ್ಪ ಮಿಸ್ಟೇಕ್ಸ್ ಇರ್ಬೋದು. ಎನರ್ಜಿ ಚಕ್ರಗಳಿದೆ, ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಆಜ್ಞಾ, ಮಣಿಪೂರಕ. ಯಾರಿಗಾದರೂ ಮೂಲಾಧಾರದಲ್ಲಿ ಕೆಲವು ದೋಷಗಳಿದ್ದರೆ ಅವ್ರಿಗೆ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಸಂಬಂಧ ಇನ್ಫರ್ಟಿಲಿಟಿ ಆಗಿರ್ಬೋದು, ಆ ಥರ ಪ್ರಾಬ್ಲಮ್ಸು. ಅನಾಹತ ಚಕ್ರದಲ್ಲಿದ್ದರೆ ಅವ್ರಿಗೆ ಡೈಜೆಸ್ಟಿವ್ ಇಶ್ಯೂಸು. ಇದ್ರ ಬಗ್ಗೆ ನಿಮ್ಮ ಕೆಲವು ಮಾಹಿತಿ ಅಥವಾ ಇನ್ಫಾರ್ಮೇಷನ್ ಕೊಡೋಕ್ಕೆ ಸಾಧ್ಯನಾ? ಕೆಲವು ಲಾಂಗ್ ಟರ್ಮ್ ಹೆಡ್ಏಕ್ ಪ್ರಾಬ್ಲಮ್ಗಳಿರುತ್ತೆ. ದಿಸ್ ಐ ಸಿ ಇನ್ ಡೈಲಿ ಪ್ರಾಕ್ಟೀಸ್. ಅನ್ಎಕ್ಸ್ಪ್ಲೇನ್ಡ್ ಹೆಡ್ಏಕ್, 20 ವರ್ಷದಿಂದ ತಲೆನೋವು, ಎಲ್ಲ ಸ್ಕ್ಯಾನ್ ನಾರ್ಮಲ್ಲು, ತಲೆನೋವು. ನಾವು ಆಬ್ವಿಯಸ್ಲಿ ಅಲೋಪತಿ, ನಾವು ವಿ ಹ್ಯಾವ್ ಕಮ್ ಅಪ್ ವಿತ್ ಸರ್ಟನ್ ಟ್ಯಾಬ್ಲೆಟ್ಸ್, ವಿ ವಿಲ್ ಪುಟ್ ದೆಮ್ ಆನ್ ಲಾಂಗ್ ಟರ್ಮ್ ಮೆಡಿಕೇಷನ್ನು, ಕೆಲವು ಲೈಫ್ ಸ್ಟೈಲ್ ಚೇಂಜಸ್ ಹೇಳ್ತೀವಿ. ಬಟ್ ಇಸ್ ದೇರ್ ಎನಿ ಅದರ್ ಬೆಟರ್ ಎಕ್ಸ್ಪ್ಲನೇಷನ್ ಫ್ರಮ್ ಅದರ್ ಸಿಸ್ಟಮ್ಸ್ ಆರ್ ಅದರ್ ಸೈನ್ಸಸ್? ಖಂಡಿತ ಸರ್. ಸೊ ತಾವು ಫಸ್ಟ್ ಹೇಳಿದಾಗೆ ಅದು ವಾಟ್ ವಾಸ್ ಯುವರ್ ಫಸ್ಟ್ ಪಾಯಿಂಟ್? ಮೂಲಾಧಾರ, ಆ ಚಕ್ರಗಳು ಬಂದೆ. ಆ ಚಕ್ರಗಳ ಬಗ್ಗೆ ವಿಶೇಷವಾಗಿ ಇದು ಯೋಗದಲ್ಲಿ ಹೇಳಿದ್ದಾರೆ. ನಮ್ಮಲ್ಲಿ ಸಪ್ತಚಕ್ರಗಳ ಬಗ್ಗೆ ಆಯುರ್ವೇದದಲ್ಲಿ ವಿಶೇಷವಾದ ಪಾಯಿಂಟ್ ಏನು ಹೇಳಿಲ್ಲ. ಆದರೆ ಈ ಮೆಡಿಕಲ್ ಅಸ್ಟ್ರಾಲಜಿಗೆ ಸಂಬಂಧಪಟ್ಟಂಗೆ ಅದನ್ನು ಆಗಲೇ ಹೇಳಿದಾಗೆ 7ನೇ ಮನೆ ಗರ್ಭಾಶಯ ಅಂತ ಹೇಳುತ್ತೆ, 8ನೇ ಮನೆ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂದರೆ ಗುದದ್ವಾರ ಮತ್ತು ಅದರ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆ ಭಾಗ ಅಂತ ಹೇಳುತ್ತೆ. ಆ ರೀತಿಯಲ್ಲಿ ಆ ಭಾವ ಹೆಚ್ಚು ಕಡಿಮೆ ಆದಾಗ ಆ ರೀತಿಯ ತೊಂದರೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳುತ್ತೆ. ಈಗ 4ನೇ ಮನೆ ಬಂದು ಹೊಟ್ಟೆ, ಅಂದರೆ ಎದೆ ಮತ್ತು ಹೊಟ್ಟೆ ಭಾಗ, 5ನೇ ಮನೆ ಕೆಳ ಹೊಟ್ಟೆ. ಸೊ ಯಾವಾಗ ಅದು 5th ಹೌಸ್ ಗೆಟ್ಸ್ ಅಫ್ಲಿಕ್ಟೆಡ್ ಅಂಥವರಿಗೆ ಸಾಮಾನ್ಯವಾಗಿ IBS, ತಾವು ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಅಂತ ಏನು ಹೇಳ್ತೀರಿ, ಅಥವಾ ನಮ್ಮಲ್ಲಿ ಅದನ್ನು ಗ್ರಹಣಿ ರೋಗ ಅಂತ ಹೇಳಿದ್ದಾರೆ, ಅದು ಬರುವಂತಹ ಸಾಧ್ಯತೆ ಇರುತ್ತೆ ಹಾಗೆ ಅಂತ ಹೇಳುತ್ತೆ. ಇನ್ನೊಂದು ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ, ಅದು ಈಗ ಆಜ್ಞಾ ಚಕ್ರ, ಹೆಡ್ಡೇಕ್, ಅದಕ್ಕೆ ಮತ್ತೆ ಇದಕ್ಕೆ ಸೊಲ್ಯೂಷನ್ ಕೆಲವು ಮಂತ್ರಗಳು ಹೇಳ್ತಾರೆ. ಆ ಚಕ್ರಕ್ಕೆ ಮತ್ತು ಪ್ರತಿಯೊಂದು ಚಕ್ರಕ್ಕೂ ಒಂದು ಗ್ರಹ ಇದೆ, ಒಂದು ಗ್ರಹಪತಿ ಇರುತ್ತೆ, ಆ ಗ್ರಹಕ್ಕೆ ಒಂದು ಶಾಂತಿ ಮಂತ್ರ ಇರುತ್ತೆ. ಆ್ಯಂಡ್ ಐ ಹ್ಯಾವ್ ಆಲ್ಸೋ ಸೀನ್ ಆ್ಯಂಡ್ ಕಮ್ ಅಕ್ರಾಸ್ ಪೀಪಲ್ ಅಲೋಪತಿಲಿ ಅವ್ರಿಗೆ ಸೊಲ್ಯೂಷನ್ ಸಿಕ್ಕದೆ ಇದು ಯಾವುದೋ ಚಕ್ರದಲ್ಲಿರೋ ದೋಷ ಅಂತ ಹೇಳಿ ಅದಕ್ಕೆ ಬೇಕಾಗಿರೋ ಮಂತ್ರಗಳು ಜಪ ಮಾಡಿ ಕ್ಯೂರ್ ಆಗಿರೋರು ನಾನು ನೋಡಿದ್ದೀನಿ. ಹೌದು 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 ಹೌದು. ಸೊ
ಇಲ್ಲಿ ಹೇಗೆ ಸರ್, ಈಗ ನೀವು ಅದೇ ಕಾರಣ ಇಲ್ಲ ಇವಾಗ 20 ವರ್ಷದಿಂದ ಹೆಡ್ಡೇಕ್ ಬರ್ತಿರೋದು ಅಂತ ಹೇಳಿದ್ರ. ಸೊ ಇದನ್ನ ಪುನಃ ಮೆಡಿಕಲ್ ಅಸ್ಟ್ರಾಲಜಿನಲ್ಲಿ ಏನು ಹೇಳಿದೆ ಅಂದರೆ, ಸಪೋಸ್ ಈಗ ಲಗ್ನದಲ್ಲಿ ರವಿ ಕೂತ್ಕೊಂಡಿದ್ದ. ರವಿ ಅಂದ್ರೆ ಏನು ನೋಡಿ, ಅತ್ಯಂತ ಉಷ್ಣ ತೀಕ್ಷ್ಣ ಗೊತ್ತಾಗುತ್ತೆ. ನಾವೇನೋ ಈಗ ಪ್ರಕೃತಿ ಮಧ್ಯ ನೆರಳಲ್ಲಿ ಬಹಳ ನೆಮ್ಮದಿಯಾಗಿ ಕೂತಿದ್ವಿ, ಗೊತ್ತಾಗ್ತಾ ಇಲ್ಲ. ಈಗ ಅಲ್ಲಿ ಬಿಸಿಲಲ್ಲಿ ಕೂರಿಸ್ಬಿಟ್ರೆ 5 ನಿಮಿಷ ಕೂತ್ಕೊಳ್ಳಿಕ್ಕಾಗಲ್ಲ ಅಲ್ವಾ? ಹಾಗೆ ಅವರಿಗೆ ಒಳಗಡೆಯಿಂದಲೇ ಅಷ್ಟು ಉಷ್ಣಾಂಶ ಇರುತ್ತೆ. ಎರಡೂ ರೀತಿಯಲ್ಲಿಯೂ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಅವ್ರು ಹಾಗೇ ಇರ್ತಾರೆ. ಅದು ಅತ್ಯಂತ ಅವರ ಶರೀರದಲ್ಲಿ ಉಷ್ಣ ಜಾಸ್ತಿಯಾಗಿ, ಈಗ ಉಷ್ಣ ಜಾಸ್ತಿ ಆದಾಗ ನ್ಯಾಚುರಲ್ ಡ್ರೈನೆಸ್ ಜಾಸ್ತಿ ಆಗುತ್ತೆ. ಸೊ ವಾತವೂ ಜಾಸ್ತಿಯಾಗಿ ಆಯುರ್ವೇದ ಕಾಲ್ಸ್ ಇಟ್ ಆಸ್ ವಾತ ಪಿತ್ತಜ ಶಿರಃ ಶೂಲ ಅಂತ ಹೇಳುತ್ತೆ. ಆ ಥರ ಬರ್ತಿರುತ್ತೆ ಅವ್ರಿಗೆ. ಅದೇ ನೀವು ಕಾರಣನೇ ಇಲ್ಲದೆ ಅಂತ ಹೇಳಿದ್ರಲ್ಲ, ಅಂಥ ಕಂಡೀಷನಲ್ಲಿ. ಆಗ ರವಿ ಇದ್ದಾಗ ಸರ್, ನಾವು ರವಿಗೆ ಸಂಬಂಧಪಟ್ಟಂತಹ ಒಂದು ಮಂತ್ರಗಳು ಅಥವಾ ಆದಿತ್ಯ ಹೃದಯ ಇದನ್ನು ನೋಡಿ ಸರ್, ವಿಶೇಷವಾಗಿ ರಾಮಾಯಣದಲ್ಲಿ ಅಂದರೆ, ಯಾಕಂದರೆ ಆರೋಗ್ಯಕಾರಕನೇ ರವಿ ಅಂತ ಕೂಡ ಹೇಳುತ್ತೆ ಜ್ಯೋತಿಷ್ಯ. ಅಂದರೆ ನಾವೀಗ ಹೇಳ್ತೀವಲ್ಲ, ರವಿ ಸನ್ ಇಸ್ ಅ ಸೋರ್ಸ್ ಆಫ್ ಲೈಟ್ ಆ್ಯಂಡ್ ಎನರ್ಜಿ ಅಂತ ಹೇಳ್ತೀವಿ. ಹಾಗಾಗಿ ಒಂದು ಮೇಜರ್ ಆರೋಗ್ಯಕ್ಕೆ ದೊಡ್ಡ ಕುತ್ತು ಅಂತ ಅವರಿಗೆ. ಹಾಗಾಗಿ ಈ ಮಂತ್ರವನ್ನು ಆ್ಯಕ್ಚುಲಿ ವಸಿಷ್ಠ ಮಹರ್ಷಿಗಳು ಶ್ರೀರಾಮನಿಗೆ ಅವನು ಯುದ್ಧಕ್ಕೆ ಹೋಗೋಕ್ಕೂ ಮುಂಚೆ ಅದನ್ನು ಹೇಳ್ಕೊಟ್ನಂತೆ. ಯಾಕೆ ಅಂದರೆ, ನಿನಗೆ ಆರೋಗ್ಯ ಮುಖ್ಯ. ಸೊ ಆದಿತ್ಯ ಹೃದಯ ಮಂತ್ರವನ್ನು ನೀನು ನಿತ್ಯ ಪಾರಾಯಣ ಮಾಡಿ ರವಿಗೆ ನಮಸ್ಕಾರ ಮಾಡಿ ಹೋಗಬೇಕು ಅಂತ ಪ್ರಾರ್ಥನೆ ಸಂಕಲ್ಪ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಅಂಥವರಿಗೆ ನಾವು ಶ್ರದ್ಧಾ ಭಕ್ತಿಯಿಂದ ಸಂಕಲ್ಪ ಮಾಡಿ ಮತ್ತು ಪ್ರಾರ್ಥನೆ ಮಾಡಿಕೊಂಡು ಆದಿತ್ಯ ಹೃದಯ ಪಾರಾಯಣ ಮಾಡಲಿಕ್ಕೆ ಹೇಳ್ತೀವಿ. ಹಾಗೆ ತಾವು ಬಹುಶಃ ಅಂಥದ್ದನ್ನು ಕೇಳಿರಬಹುದು. ಅದನ್ನು ಅವ್ರು ಅಷ್ಟೇ ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂದರೆ, ಮೂಲವಾಗಿ ಆ ಮಂತ್ರಗಳಿಗೆ, ಈಗ ಅದರ ಬಗ್ಗೆ ರಿಸರ್ಚ್ ತುಂಬ ನಡೀತಾ ಇದೆ. ಅಂದರೆ ಮಂತ್ರಗಳ ಉಚ್ಚಾರಣೆ ಮಾಡಿದಾಗ ದಟ್ ವೈಬ್ರೇಷನ್ಸ್ ದಟ್ ಅಕರ್ಸ್ ಇನ್ ದ ಬಾಡಿ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ, ದಟ್ ಇಸ್ ರೆಡ್ಯೂಸಿಂಗ್ ದಿ ದೋಷಿಕ್ ಇಂಬ್ಯಾಲೆನ್ಸ್ ಇನ್ ದ ಬಾಡಿ. ಆ್ಯಂಡ್ ಅದು ಒಂದು ಹಂತಕ್ಕೆ ನಾರ್ಮಲೈಸ್ ತರ್ತಾ ಇದೆ. ನಮಗೆ ಮತ್ತು ನಮ್ಮ ವ್ಯೂಯರ್ಸ್ಗೆ ಒಂದು ಯಾವುದಾದ್ರೂ ಸಿಂಪಲ್ ಟೆಕ್ನಿಕ್ಸ್ ಕೊಡೋಕ್ಕೆ ಸಾಧ್ಯನಾ ಮೇಡಮ್? ಮನೇಲಿ ಪ್ರತಿ ಒಂದು ಬ್ಲ್ಯಾಂಕೆಟ್ ಎಲ್ರಿಗೂ ಬೆನಿಫಿಟ್ ಆಗೋವಂಥದ್ದು ಸಿಂಪಲ್ ಮೆಷರ್ಸ್. ನಿಮ್ಮ ಆರೋಗ್ಯ ದೃಷ್ಟಿಯಿಂದ ನೀವು ಈ ಮಂತ್ರ ಅಥವಾ ಇದರ ಆರಾಧನೆ ಮಾಡಿ ನಿಮ್ಗೆ ಒಂದು ಆರೋಗ್ಯ ಸಮಸ್ಯೆಗಳ ಸಾಧ್ಯತೆ ತುಂಬ ಕಡಿಮೆ ಆಗುತ್ತೆ. ಆ ಥರ ಯಾವ್ದಾದ್ರು ಹೋಮ್ ರೆಮಿಡೀಸ್ ಅದು ಸಜೆಸ್ಟ್ ಮಾಡೋಕ್ಕೆ ಸಾಧ್ಯನಾ? ವೆಲ್ಲ, ನಮ್ಮ ಪುರಾಣ ಕಾಲದಲ್ಲಿ ಅದನ್ನು ತುಂಬ ಹೇಳಿಬಿಟ್ಟಿದ್ದಾರೆ. ಇವಾಗ ಸಿಂಪಲ್ ಆಗಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಹೇಳ್ಕೊಳ್ಳುವಂಥದ್ದು, ವಕ್ರತುಂಡ ಮಹಾಕಾಯ ಆ್ಯಂಡ್ ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರ ದೇವಿಗೊಂದು. ಅಂದರೆ ಪುನಃ ಇದರಲ್ಲಿ ಒಂದು ಅವಹೇಳನೂ ಇದೆ ಸರ್. ಅಂದರೆ ಇವಾಗ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಎಲ್ಲ ಆದರೆ ಒಂದೇ ದೇವರು, ಅವರಿಗೆ ಪ್ರಾರ್ಥನೆ ಸುಲಭ. ನಮ್ಮಲ್ಲಿ 300 ಮುಕ್ಕೋಟಿ ದೇವರು ಯಾಕೆ ಬೇಕು? ಇಲ್ಲಿ ಪುನಃ 300 ಮುಕ್ಕೋಟಿ ದೇವರುಗಳು ಅಂತ ಅವ್ರು ಮಾಡಿರೋದಲ್ಲ, ಒಂದು ಶಕ್ತಿ ರೂಪ ಅಷ್ಟೇ. ಅಂದರೆ ಈಗ ನನಗೆ ಇಷ್ಟೊತ್ತು ನಾನು ಮಾತಾಡ್ತೀನಿ ಅಂದ್ಕೊಳ್ಳಿ, ಬಾಯಾರಿಕೆ ಆಯಿತು, ನೀವು ನನಗೆ ಊಟ ಕೊಟ್ಟರೆ ನಾನು ಬೇಡ ಅಂತೀನಿ. ಇಷ್ಟೊತ್ತು ಮಾತಾಡಿದ್ಮೇಲೆ ನಮ್ಗೆ ಏನು ಬೇಕು? ನೀರು ಬೇಕಾಗುತ್ತೆ ಅಲ್ವಾ? ಅಂದರೆ ಹಾಗೆ ಇವಾಗ ನನಗೆ ಏನೋ ನನ್ನೊಂದು ಒಳ್ಳೆ ವಿಶೇಷ ಕಾರ್ಯಕ್ಕೆ ನಾನು ಹೆಜ್ಜೆ ಇಡಬೇಕು. ಐ ವಾಂಟ್ ಟು ಓವರ್ಕಮ್ ದಟ್ ಅಬ್ಸ್ಟಕಲ್ಸ್. ನಂಗೆ ಆ ಅಡೆತಡೆಗಳನ್ನ ನಿವಾರಣೆ ಮಾಡ್ಕೋಬೇಕು. ಆಗ ಗಣಪತಿಯ ಮಂತ್ರ ಹೇಳು. ಮತ್ತು ನಿಮ್ಮ ಹತ್ರ ಒಂದು ಜ್ಞಾನಾರ್ಜನೆಗೆ ನಾನು ಬರ್ತೀನಿ. ಅವಾಗ ತಾವೇನಾಗ್ತೀರಿ? ನನಗೆ ಗುರು ಆಗ್ತೀರಾ. ಸೊ ಗುರುವಿನ ಒಂದು ಮಂತ್ರ ಹೇಳು. ಆ ರೀತಿ ಒಂದೊಂದು ಸಬ್ಜೆಕ್ಟ್ ಮ್ಯಾಟರ್ಗೂ ಒಂದೊಂದು ಶಕ್ತಿ ಅಂತ ಇರುತ್ತೆ, ಒಂದೊಂದು ಎನರ್ಜಿ ಅಂತ ಇರುತ್ತೆ, ಒಂದೊಂದು ನಾಲೆಡ್ಜ್, ಒಂದೊಂದು ಪವರ್ ಅಂತ ಇರುತ್ತೆ. ಅದನ್ನು ಕೇಳಲಿಕ್ಕೆ ಅದೇ ರೀತಿಯ ಒಂದು ಮಂತ್ರವನ್ನು ಹೇಳಿಕೊಟ್ರು ಅಷ್ಟೇ. ಹಾಗಾಗಿ ಆ ರೀತಿಯ ಒಂದು ಸಿಂಪಲ್ ಮಂತ್ರಗಳು, ಸರಸ್ವತಿ ಮಂತ್ರ, ದೇವಿ ಮಂತ್ರ, ಅವುಗಳನ್ನ ನಿತ್ಯ ಪ್ರಾರ್ಥನೆ ಮಾಡಿಕೊಂಡ್ರು ಕೂಡ ಮಾಡಿ ಸ್ವಲ್ಪ ನಮಗೆ ನಾನು ಯೋಗಿಕ್ ಪ್ರಾಕ್ಟೀಷನರ್ ಕೂಡ ಆಗಿರೋದ್ರಿಂದ ಅದರ ಒಂದು ಬೆನಿಫಿಟ್ ಖಂಡಿತ ನನಗೇ ಗೊತ್ತು. ದೈವಾನುಗ್ರಹದಿಂದ ಒಂದು ಸಿಂಪಲ್ ಆಗಿ ಪ್ರಾಣಾಯಾಮ. ಯಾಕಂದರೆ ಆಯುರ್ವೇದದಲ್ಲಿ ಸರ್ ವಾತಾಹಿ ನೇತ ಅಂತ ಹೇಳ್ಬಿಟ್ಟಿದೆ. ಅಂದರೆ ವಾಯುವೇ ಫುಲ್ಲು ಲೀಡರ್ ಅಂತೆ ಶರೀರಕ್ಕೆ ಅಂತ. ಹಾಗಾಗಿನೇ ಆ ಪ್ರಾಣಾಯಾಮಕ್ಕೆ ಅಷ್ಟು ಪ್ರಾಮುಖ್ಯತೆ. ಸೊ ಇದೆಲ್ಲ ಮಾಡೋಕ್ಕೆ ಬರಲ್ವಾ, ಇದೆಲ್ಲ ಬೇಡವಾ? ಬೇಡ. ಅಟ್ಲೀಸ್ಟ್ ಅಂದರೆ ಒಂದು 5-10 ಮಂತ್ರಗಳು ಹೇಳ್ಕೊಂಡಾದ್ಮೇಲೆ ಅಟ್ಲೀಸ್ಟ್ ನಿನ್ನಲ್ಲಿ ನೀನು ಗಮನಿಸು, ನಿನ್ನಲ್ಲಿರ್ತಕ್ಕಂತಹ ಚೈತನ್ಯ ಶಕ್ತಿಯನ್ನು ಗಮನಿಸು. ಅಷ್ಟು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿಕೊಂಡು ಒಂದು 2 ನಿಮಿಷ ಸೈಲೆಂಟಾಗಿ ಕೂತ್ರು ಕೂಡ ಎಲ್ಲರೂ ಅದು ಬರೀ ಸ್ಪಿರಿಚುವಲ್ ಪಾತಲ್ಲಿ ಇರೋರೇ ಮಾಡಬೇಕು ಅಂತ ಹಾಗೇನಿಲ್ಲ. ಇವನ್ ದ ಸೋ ಕಾಲ್ಡ್ ಸ್ಮಾಲ್ ಸ್ಟೂಡೆಂಟ್ ಸ್ವಲ್ಪ ಬುದ್ಧಿ ಬಂದಾಗಿನಿಂದ ಚಿಕ್ಕ ಮಗುವಿಗೆ ಹೇಳ್ಕೊಟ್ರು ಅದು ಏನೋ ಒಂದು ಅಲ್ಪ ಸ್ವಲ್ಪ ಹೇಳುತ್ತೆ. ಅದನ್ನು ಚಿಕ್ಕದಿಂದನೇ ರೂಢಿ ಮಾಡ್ತಾ ಬಂದುಬಿಟ್ರೆ ದೊಡ್ಡವ್ರು ಆಗ್ತಾ ಒಂದು ಪ್ರಾಣಾಯಾಮ ಮಾಡೋದು, ಒಂದು 2 ನಿಮಿಷ ಧ್ಯಾನದಲ್ಲಿ ಸೈಲೆಂಟಾಗಿ ಕೂತ್ಕೊಳ್ಳುವಂಥದ್ದು, ಈ ರೀತಿ ಖಂಡಿತ ನಾವು ಎಲ್ರಿಗೂ ಇನ್ಕಲ್ಕೇಟ್ ಮಾಡ್ಕೊಂಬಂದರೆ ಬಹಳ ಒಳ್ಳೆಯದು ಅಂತ ಹೇಳುತ್ತೆ. ಯಾವ ಆರೋಗ್ಯ ಸಮಸ್ಯೆ ಇರೋ ಪೇಷಂಟ್ಗಳು ತಮ್ಮ ಹತ್ರ ಬಂದರೆ ಅತಿ ಹೆಚ್ಚು ಬೆನಿಫಿಟ್ ಸಿಗ್ಬೋದು? ಉದಾಹರಣೆಗೆ ಎಷ್ಟೊಂದು ಎಕ್ಸಾಂಪಲ್ ಕೊಡೋಕ್ಕೆ ಸಾಧ್ಯನಾ? ಈ ಥರ ಎಲ್ಲ ಕಡೆ ಅಲ್ದಾಡ್ತಿದ್ರು, ಅದ್ರ ಸೊಲ್ಯೂಷನ್ ಇಲ್ಲೇ ಇತ್ತು, ಈ ಥರ ಒಂದು ಸಿಂಪಲ್ ಮೆಥಡ್ ಹೇಳ್ಕೊಟ್ವಿ, ಎಲ್ಲೂ ಬಗೆಹರಿದಲ್ಲೇ ಇರೋವಂಥ ಸಮಸ್ಯೆ ಈ ಮೆಥಡಿಂದ ಬಗೆಹರಿತು. ಥರ ಯಾವುದಾದ್ರೂ ಒಂದು 2-3 ಎಕ್ಸಾಂಪಲ್ಲು ಅಥವಾ ಇಂಟ್ರೆಸ್ಟಿಂಗ್ ಪೇಷಂಟ್ದು ಸ್ಟೋರಿ ಹೇಗೆ
ತುಂಬ ಸಮಸ್ಯೆ ಅನುಭವಿಸ್ತಿದ್ರು, ಈ ಮೆಥಡ್ಗಳಿಂದ ಇಂಪ್ರೂವ್ ಆದರೂ ಆ ಥರ ಎಕ್ಸಾಂಪಲ್ಸ್ ಕೊಡೋಕ್ಕೆ ಸಾಧ್ಯನಾ? ಖಂಡಿತ ಸರ್. ವೆಲ್, ನಂಬರ್ 1 ನಾನು ಆಗಲೇ ಹೇಳಿದಾಗೆ ಆಮವಾತ, ದಟ್ ಇಸ್ ರುಮಟಾಯ್ಡ್ ಆರ್ಥರೈಟಿಸ್ ಪೇಷಂಟ್ಸು. ಆ್ಯಂಡ್ ಎರಡನೇದಾಗಿ ಮೇಜರ್ ಸ್ಕಿನ್ ಪ್ರಾಬ್ಲಮ್ಸು. ತಾವುಗಳು ಕೂಡ ನೋಡಿರ್ತೀರ ಸಾಮಾನ್ಯವಾಗಿ, ಒನ್ಸ್ ದ ಪೀಪಲ್ ವಿಲ್ ಸ್ಟಾರ್ಟ್ ವಿತ್ ಸ್ಟೀರಾಯ್ಡ್ಸ್ ಆ್ಯಂಡ್ ಅದನ್ನು ಟೇಪರಿಂಗ್ ಮಾಡಿ ನಿಲ್ಲಿಸಿರ್ತಾರೆ, ಕಮ್ಮಿ ಮಾಡಿದ್ವಿ ಪುನಃ ರಿಯಕರ್ ಆಯಿತು ಅಂತಾರೆ. ಸಿಂಪಲ್ ಆಗಿರೋದಿದ್ರೆ ಗುಣ ಆಗಿಬಿಡುತ್ತೆ, ಇಲ್ಲಾಂದರೆ ಇಟ್ ಕ್ಯಾನ್ ರಿಮೈನ್ ಆಸ್ ಎ ಲಾಂಗ್ ಸ್ಟ್ಯಾಂಡಿಂಗ್. ಸೊ ಅಗೇನ್ ಆಯುರ್ವೇದದಲ್ಲಿ ಸರ್ ಇದನ್ನು ದೈವ ವ್ಯಪಾಶ್ರಯ ಚಿಕಿತ್ಸಾ ಅಂತ ಹೇಳಿದ್ರು. ಅಂದರೆ ವಿಶೇಷವಾಗಿ 3 ರೀತಿಯ ಚಿಕಿತ್ಸೆಗಳನ್ನ ಹೇಳಲಾಗಿದೆ ಆಯುರ್ವೇದದಲ್ಲಿ. ಮೊದಲನೇದು ದೈವ ವ್ಯಪಾಶ್ರಯ ಚಿಕಿತ್ಸೆ, ಎರಡನೇದು ಯುಕ್ತಿ ವ್ಯಪಾಶ್ರಯ ಚಿಕಿತ್ಸೆ, ಮೂರನೆಯದು ಸತ್ವಾವಜಯ ಚಿಕಿತ್ಸೆ. ಇದರ ಬಗ್ಗೆ ಒಂದು ಚಿಕ್ಕ ಪಾಯಿಂಟ್ ಹೇಳಿ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ದೈವ ವ್ಯಪಾಶ್ರಯ ಚಿಕಿತ್ಸೆ ಅಂದಾಗ ಅವರು ಅಲ್ಲಿ ಇದು ಆ್ಯಕ್ಚುಲಿ ಮೆಡಿಕಲ್ ಅಸ್ಟ್ರಾಲಜಿ ಪಾಯಿಂಟ್ ಅಲ್ಲಿ ಬರೋದು, ನಮ್ಮ ಋಷಿಮುನಿಗಳು ಹೇಳಿರುವಂಥದ್ದು. ಸೊ ಹೋಮ ಹವನ ಮಣಿ ಮಂತ್ರ ಜಪ ತಪ ಉಪವಾಸ ಪ್ರಾಯಶ್ಚಿತ್ತ ಗಮನಾದಿಬಿಹಿ ಅಂತ ಹೇಳಿಬಿಟ್ರು. ಸೊ ಹೋಮ ಆಗುತ್ತಾ, ಹೋಮ ಮಾಡಿಸು, ಹವನ್ ಮಾಡಿಸು, ಅಥವಾ ಅವ್ರಿಗೆ ಅದಕ್ಕೆ ಅಫೋರ್ಡಬಲ್ ಇಲ್ಲ ಅಂದರೆ ಅಟ್ಲೀಸ್ಟ್ ಮಣಿಧಾರಣ ಮಾಡಿಸು, ಇಲ್ಲಾಂದರೆ ಅಟ್ಲೀಸ್ಟ್ ಮಂತ್ರ ಜಪತಪವನ್ನು ಹೇಳ್ಕೊಡು. ಅದೂ ಹೇಳಕ್ಕೆ ಬರಲ್ವ ಅವ್ರಿಗೆ, ಅಟ್ಲೀಸ್ಟ್ ತಪಸ್ಸು ಅಂದರೆ ಈಗ ಮೆಡಿಟೇಷನ್ ಅಂತ ಏನು ಕಾಮನ್ ಆಗಿ ಬಂದಿದೆ ಅದನ್ನು ಹೇಳ್ಕೊಡು. ಇಲ್ಲ ಪ್ರಾಯಶ್ಚಿತ್ತ, ಅದೂ ಎಲ್ಲ ಸಾಧ್ಯ ಇಲ್ವಾ, ಅಪ್ಪ ನನಗೆ ಯಾಕೆ ಈ ಚರ್ಮ ರೋಗ ಬಂತು, ನಾನು ಏನು ಮಾಡಿದ್ದೀನೋ ನನಗೆ ಗೊತ್ತಿಲ್ಲ, ಅದನ್ನು ನಿವಾರಣೆ ಮಾಡು, ನನ್ನ ತಪ್ಪನ್ನು ಕ್ಷಮಿಸು. ಅಂದರೆ ದಟ್ ಸರೆಂಡರೆನ್ಸ್ ಟು ಆಲ್ ಮೈಟಿ, ಅದನ್ನು ಕೂಡ ಹೇಳಿದ್ದಾರೆ ನಮ್ಮಲ್ಲಿ. ಹಾಗೆ ಅದು ಎರಡನೇದು ಬಂದು ಯುಕ್ತಿ ವ್ಯಪಾಶ್ರಯ. ಈಗ ಆಯಿಲ್ ಥೆರಪೀಸ್ ಎಲ್ಲ ತುಂಬ ಕಾಮನ್ ಆಗ್ತಾ ಇದೆ, ಅಥವಾ ನಮ್ಮದು ಮೆಡಿಸಿನ್ಸ್ ಕೊಡ್ತಕ್ಕಂಥದ್ದು ದೋಷಕ್ಕೆ ಅನುಗುಣವಾಗಿ ಔಷಧವನ್ನು ಕೊಟ್ಟಾಗ ಖಂಡಿತ ಅದು ಗುಣವಾಗಬೇಕು ಅಂತ ಒಂದು. ಆ್ಯಂಡ್ ತಾವು ಆಗಲೇ ಅದು ಹೇಳಿದಾಗ ಆಹಾರ ವಿಹಾರವೂ ಫಾಲೋ ಮಾಡೋದು ಮುಖ್ಯ ಆಗುತ್ತೆ. ಇನ್ನು ಮೂರನೇದು ಸತ್ವಾವಜಯ ಚಿಕಿತ್ಸೆ, ಅಂದರೆ ನನ್ನ ಮನಸ್ಸನ್ನು ನಾನು ಸ್ಟ್ರಾಂಗಾಗಿ ಇಟ್ಕೊಳ್ಳಿಕ್ಕೋಸ್ಕರ ಧೈರ್ಯ ಆತ್ಮವಿಜ್ಞಾನ ಅಂತ ಹೇಳ್ಬಿಟ್ರು ಅಲ್ಲೂ ಕೂಡ. ಅಂದರೆ ಡಿಸ್ಕ್ರಿಮಿನೇಷನ್ ಪವರ್ ಗುಡ್ ಆ್ಯಂಡ್ ಬ್ಯಾಡ್. ಒಂದು 4-6 ಜನದ ಸಂಬಂಧ ಮಾಡಿದಾಗ ನಂಗೆ ಯಾರು ಒಳ್ಳೆಯವ್ರು ಯಾರು ಕೆಟ್ಟವ್ರು ಅಂತ ಜಡ್ಜ್ ಮಾಡಿ ಅವರ ಸಂಬಂಧ ನಾನು ಎಷ್ಟು ಇಟ್ಕೋಬೇಕು, ಅಥವಾ ಆಹಾರದಲ್ಲೂ ಅಷ್ಟೇ ನಾನು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಜಡ್ಜ್ ಮಾಡಿ ಯಾವುದನ್ನು ನಾನು ಜಾಸ್ತಿ ತಗೋಬೇಕು, ಇದೆಲ್ಲವೂ ಕೂಡ ಸತ್ವಾವಜಯ. ಮನಸ್ಸು, ಸತ್ವ ಇಸ್ ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಳುವಂಥದ್ದು ಅಂತ. ಮತ್ತು ವಿಶೇಷವಾಗಿ ಆತ್ಮವಿಜ್ಞಾನ. ಈಗ ಯಾಕೆ ಆಲ್ ಅವರ್ ಯಂಗ್ಸ್ಟರ್ಸ್ ಆರ್ ಇಂಟು ಲಾಟ್ ಆಫ್ ಸಫರಿಂಗ್ಸ್ ಆ್ಯಂಡ್ ಮೋರ್ ಆಫ್ ಡಿಸೀಸಸ್ ದಟ್ ವಿ ಆರ್ ಸೀಯಿಂಗ್ ಅಂದರೆ ಆತ್ಮಜ್ಞಾನ ಇಲ್ಲದೆ ಇರೋದು. ಅಂದರೆ ನಾ ಹುಟ್ಟು ಬಂದ ನನಗೆ ಬೇಕಾದಂಗೆ ಲೈಫ್ ಲೀಡ್ ಮಾಡ್ತೀನಿ, ದಟ್ ಈಸ್ ನಾಟ್ ದ ವೇ ಟು ಲೀಡ್ ಲೈಫ್ ಆ್ಯಕ್ಚುಲಿ. ವಾಟ್ ಅವರ್ ಇಂಡಿಯನ್ ಕಲ್ಚರ್ ಟೆಲ್ಸ್ ಅಲ್ವಾ, ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯೇ ಬೇರೆ ಆ್ಯಕ್ಚುಲಿ. ಹಾಗೆ ಅದನ್ನು ಸ್ಟೇಬಲ್ ಮಾಡ್ಕೊಳ್ಳುವಂಥದ್ದು ಅಂತ. ಸೊ ಅದರಲ್ಲಿ ಈ ಮೆಡಿಕಲ್ ಅಸ್ಟ್ರಾಲಜಿ ಅಥವಾ ನವಗ್ರಹಗಳ ಪೂಜೆ ಹೋಮ ಮಂತ್ರವನ್ನು ಮಾಡಬೇಕು ಅಂತ ದೈವ ವ್ಯಪಾಶ್ರಯ ಚಿಕಿತ್ಸೆನಲ್ಲಿ ಹೇಳಿದ್ದಾರೆ. ಓಕೆ, ಹಾಗಾಗಿ ನಾನು ಆಗಲೇ ಹೇಳಿದಾಗೆ ಒಂದು ಆಮವಾತ ಅಂದರೆ ಕ್ರಾನಿಕ್ ಡಿಸೀಸಸ್ ಎಲ್ಲಿ ಬಂದಿರುತ್ತೆ ಅಲ್ಲಿ ತುಂಬ ಅನುಕೂಲ ಆಗುತ್ತೆ. ಎರಡನೇದು ಸ್ಕಿನ್ ಪ್ರಾಬ್ಲಮ್ಸ್, ಯಾಕಂದರೆ ಬುಧ ಮತ್ತು ರಾಹುವಿನ ಸಂಬಂಧ ಬಂದಾಗ ಸಾಮಾನ್ಯವಾಗಿ ಎಕ್ಸಿಮಾ ಬರುತ್ತೆ ಅಂತ ಹೇಳ್ತೀವಿ, ಅಥವಾ ಸೋರಿಯಾಸಿಸ್ ಬರುತ್ತೆ ಅಂತ ಹೇಳ್ತೀವಿ, ಅಂತ ಒಂದು ಕಂಡೀಷನ್ಸಲ್ಲಿ. ಆ್ಯಂಡ್ ಮೇಯ್ನಾಗಿ ನಾನು ಇವಾಗ ಸರ್ ವಿಶೇಷವಾಗಿ ನೋಡ್ತಿರೋದು ಇನ್ಫರ್ಟಿಲಿಟಿನಲ್ಲಿ. ಅಂದರೆ ಕಾರಣವಿಲ್ಲದೇ ಮೋಸ್ಟ್ ಆಫ್ ದ ಕೇಸಸ್ ಆರ್ ಇನ್ಫರ್ಟೈಲ್. USG ನಾರ್ಮಲ್, HCG ಹಾರ್ಮೋನ್ಸ್ ಆರ್ ಆಲ್ಸೋ ನಾರ್ಮಲ್, ಸೆಮೆನ್ ಅನಾಲಿಸಿಸ್ ನಾರ್ಮಲ್, 5 years ಮ್ಯಾರಿಡ್ ಲೈಫ್ ವಿತ್ ನೋ ಚೈಲ್ಡ್ ಇಶ್ಯೂಸ್. ಅಂಥ ಕಂಡೀಷನಲ್ಲಿ ಡೆಫಿನೆಟ್ಲಿ ಆಯುರ್ವೇದ ವಿಶೇಷವಾಗಿ ವಂದ್ಯತ್ವ ಅಂತ ಹೇಳುತ್ತೆ. ಅಲ್ಲಿ ಪಂಚಮ ಭಾವ ಅಂದರೆ ಪುತ್ರ ಭಾವ ಅಂತ ಹೇಳುತ್ತೆ. ಯಾಕಂದರೆ ಪಂಚಮ ಭಾವ ಕೂಡ ಪೂರ್ವ ಪುಣ್ಯ ಭಾವ. ಸಾಮಾನ್ಯ ಕೊಲೋಕಿಯಲಾಗಿ ಹೇಳೋದು ಗೊತ್ತಿದೆ ಗೊತ್ತಾ, ಒಂದೆಷ್ಟು ಪುಣ್ಯ ನೋಡ್ರಿ ಅಂತ ಒಳ್ಳೆ ಮಕ್ಕಳು ಹುಟ್ಟಿದ್ರು ಅಂತಾರೆ ನೋಡಿ. ಅಂದರೆ ಆಡು ಭಾಷೆಯಲ್ಲಿ ಸತ್ಯ ಸನಾತನ ಕಾಲದಿಂದಲೂ ಬರ್ತಾ ಇತ್ತು ಸರ್. ಹಾಗೇನೆ ಹಾಗಾಗಿ ಯಾರಿಗೆ ಪಂಚಮ ಭಾವ ಹಾಳಾಗಿರುತ್ತೆ ಅಂದರೆ ಅಫ್ಲಿಕ್ಟ್ ಆಗೋಗ್ಬಿಟ್ಟಿರುತ್ತೆ, ಅಥವಾ ನಾವು ಪುತ್ರಕಾರಕ ಗುರು ಅಂತ ಹೇಳ್ತೀವಿ ಸರ್. ಸೊ ಗುರು ವಿಲ್ ಬಿ ಇನ್ ಎ ಡೆಬಿಲಿಟೇಟೆಡ್ ಪೊಸಿಷನ್, ಅಥವಾ ನೀಚ ಸ್ಥಾನದಲ್ಲಿ ಇರ್ತಾನೆ, ಏನು ಮಾಡಿದ್ರು ಅಂಥವರಿಗೆ ಸಾಧ್ಯ ಆಗಲ್ಲ. ಸೊ ದೈವಾನುಗ್ರಹದಿಂದ, ಗುರುಗಳ ಒಂದು ಅನುಗ್ರಹದಿಂದ ಈ ನಾಲೆಡ್ಜ್ ಸಿಕ್ಕಿದ ಮೇಲೆ ಅದಕ್ಕೆ ಅನುಗುಣವಾಗಿ ಒಂದು ಪೂಜಾ ಹೋಮವನ್ನು ಮಾಡಿಸಿದ ಕೂಡಲೇ ವಿತ್ ದ ನೆಕ್ಸ್ಟ್ 6 to 8 months ಅಥವಾ 1 year ಒಳಗಡೆ ಅದು ಅವರಿಗೆ ಬಿಟ್ಟಿದ್ದು. ಅದು ಅವ್ರ ಕೋಇನ್ಸಿಡೆನ್ಸ್ ಆದರೂ ಅಂದ್ಕೊಳ್ಳಿ, ಅಥವಾ ಹೋಮ ಮಾಡಿಸಿದಕ್ಕೆ ಅನುಕೂಲ ಆಯಿತು ಅಂದ್ಕೊಳ್ಳಿ, ಅದು ಅವರಿಗೆ ಬಿಟ್ಟಿದ್ದು. ಯಾಕಂದರೆ ಸತ್ಯವಾಗೇ ಉಳಿಯುತ್ತೆ, ಅವರು ಒಪ್ಕೊಳ್ತಾರೋ ಬಿಡ್ತಾರೋ. ಅಂದರೆ 5 ವರ್ಷ 6 ವರ್ಷ ಆಗದೆ ಇರೋದು ಅವಕಾಶ ಸಿಕ್ಕಿದೆ. ಇನ್ನು ಕೆಲವರು ಸರ್ ದೇ ವಿಲ್ ಹ್ಯಾವ್ ಅ ಕ್ರೇವಿಂಗ್ ಫಾರ್ ಅ ಸೆಕೆಂಡ್ ಚೈಲ್ಡ್. ಈಗ 5 ವರ್ಷ ಆಯಿತು ಟ್ರೈ ಮಾಡೋಕ್ಕೆ ಶುರು ಮಾಡಿದ್ರು, 8 ವರ್ಷ ಆಯಿತು, 10 ವರ್ಷ ಆದಮೇಲೂ ಕೂಡ ನಾವು ನೋಡಿದಾಗ ಗೊತ್ತಾಗ್ಬಿಡುತ್ತೆ ದ ಸೆಕೆಂಡ್ ಚೈಲ್ಡ್ ಇಬ್ಬರದು ಕುಂಡ್ಲಿನಲ್ಲಿ ಆಗ್ತಾ ಇರಲ್ಲ, ಪುನಃ ಅಲ್ಲಿ ದೋಷ ಇರುತ್ತೆ ಆ್ಯಕ್ಚುಲಿ. ಅದಕ್ಕೆ ಪರಿಹಾರ ಮಾಡಿದ್ಮೇಲೆ ಈವನ್ ಆಫ್ಟರ್ 10 years ದೇ ಹ್ಯಾವ್ ಗಾಟ್ ಅ ಸೆಕೆಂಡ್ ಚೈಲ್ಡ್. ಅಂಥದ್ದು ಕೂಡ ನಮ್ಮಲ್ಲಿ ಡಾಕ್ಯುಮೆಂಟ್ಸ್ ಇಟ್ಟಿದ್ದೇವೆ ನಾವು. ಇಂಟ್ರೆಸ್ಟಿಂಗ್. ಸ್ವಲ್ಪ ಆಹಾರದ ಬಗ್ಗೆ ಅಲೋಪತಿಲಿ ನಾವು ಮ್ಯಾಕ್ರೋಸ್ ಅಂತ ಹೇಳ್ತೀವಿ. ಒಂದು ಬ್ಯಾಲೆನ್ಸ್ ಡಯಟ್ ಅಂದರೆ ನಿಮ್ಮದು ಪ್ರೋಟೀನ್ ಇಷ್ಟೇ ಇರಬೇಕು, ಫ್ಯಾಟ್ ಇಷ್ಟೇ ಇರಬೇಕು, ಕಾರ್ಬೋಹೈಡ್ರೇಟ್ ಇಷ್ಟೇ ಇರಬೇಕು, ಎಲ್ಲ
ಆ್ಯಂಡ್ ದ ಟ್ರೆಂಡ್ ಇಸ್ ಗೋಯಿಂಗ್ ಟುವರ್ಡ್ಸ್ ವೇಯಿಂಗ್. ಪ್ರತಿಯೊಂದು ತೂಕ ಆಗ್ತೀನಿ, ಅದಿಷ್ಟು ನಂದು ಇಷ್ಟು ಗ್ರಾಮ್ ಕಾರ್ಬೋಹೈಡ್ರೇಟ್ ಆಯಿತು, ಇಷ್ಟು ಗ್ರಾಮ್ ಫ್ಯಾಟ್ ಆಯಿತು. ನಿಮ್ದು ಎಷ್ಟು ನಿಮ್ಮ 50 kg ನಿಮ್ಮ ದೇಹದ ತೂಕ ಅಂದರೆ ನೀವು ಇಷ್ಟು ಪ್ರೋಟೀನ್ ನೀವು ತೊಗೊಳ್ಳೇಬೇಕು, ಇರೆಸ್ಪೆಕ್ಟಿವ್ ಆಫ್ ಅದರ್ ಕಂಡೀಷನ್ಸ್. ಆಯುರ್ವೇದ ಏನಂತ ಹೇಳುತ್ತೆ ಆಹಾರ ಪದ್ಧತಿ? ತೂಕ ತಿನ್ಬೇಕಾ? ಖಂಡಿತ. ಆಹಾರ ಬಗ್ಗೆ ಸರ್ ಆಯುರ್ವೇದದಲ್ಲಿ ಬಹಳ ಒಂದು ಒಳ್ಳೆ ಶ್ಲೋಕ ಇದೆ ಸರ್. ಆಹಾರಾತ್ ಸಂಭವಾಹ ಆರೋಗ್ಯ, ಆಹಾರದಿಂದಲೇ ಆರೋಗ್ಯವು, ಮತ್ತು ಆಹಾರಾತ್ ಸಂಭವಾಹ ರೋಗಾಶ್ಚ, ಎಲ್ಲ ರೀತಿಯ ರೋಗಗಳು ಕೂಡ ಆಹಾರದಿಂದಲೇ ಬರುತ್ತೆ ಅಂತ ಒಂದು ಪಾಯಿಂಟ್ ಬಹಳ ಸರಳವಾಗಿ ಹೇಳಿ ಬಿಟ್ಟುಬಿಡ್ತಾರೆ. ಅದರ ನಂತರ ಅವರು ಷಡ್ ರಸಗಳನ್ನ ಹೇಳ್ತಾರೆ. ಅಂದರೆ ಮಧುರ, ಅಮ್ಲ, ಲವಣ, ತಿಕ್ತ, ಕಟು, ಕಷಾಯಕಾಹ ಅಂತ. ಅಂದರೆ ಇಲ್ಲಿ ಸಿಹಿ ಅಂದರೆ ಬರೀ ಶುಗರ್ ಅಂತ ಅರ್ಥ ಅಲ್ಲ, ಯಾವುದು ನಮಗೆ ಶಕ್ತಿಯನ್ನು ಕೊಡುತ್ತೆ. ಇವಾಗ ಹಾಲು, ಮೊಸರು, ತುಪ್ಪ, ಇವಾಗ ತುಪ್ಪ ನೆಕ್ಕಿ ನೋಡ್ತೇವೆ, ಅದೇನು ಸಿಹಿ ಇರಲ್ಲ, ಬಟ್ ಅದು ಒಂದು ಎನರ್ಜಿನ ಕೊಡುತ್ತೆ ಬಾಡಿಗೆ. ಸೊ ಹಾಗಾಗಿ ಅಂಥದ್ದನ್ನೆಲ್ಲ ಮಧುರ ರಸ ಅಂತ ಹೇಳಿದ್ರು. ಇನ್ನು ಪಚನಕ್ಕೆ ಅನುಕೂಲ ಮಾಡ್ತಕ್ಕಂಥದ್ದನ್ನು ಕಟು ರಸ ಅಥವಾ ಖಾರ, ಲೈಕ್ ಪೆಪ್ಪರ್ ಪೌಡರ್ ಅಥವಾ ಶುಂಠಿ, ಅದು ಪಚನಕ್ಕೆ ಅನುಕೂಲ ಮಾಡುತ್ತೆ ಅಂತ ಹೇಳಿದ್ರು, ಅಥವಾ ಕಫವನ್ನು ಕರಗಿಸುತ್ತೆ ಅಂತ ಹೇಳಿದ್ರು. ಇನ್ನು ಬಹಳ ಇಂಪಾರ್ಟೆಂಟು ಅಡಿಯಿಂದ ವಾಯು ಹೋಗ್ತಕ್ಕಂಥದ್ದು, ಅಂದರೆ ಅಪಾನ ವಾಯು. ಫ್ಲ್ಯಾಟಸ್ ಆ್ಯಕ್ಚುಲಿ ಹೋಗಬೇಕು. ಅಪಾನೋ ಅಪಾನಗಹ, ಇಲ್ಲಾಂದರೆ ನಾವು ಕೇಳಿದೀವಲ್ವ, ಸ್ವಲ್ಪ ತಿಂದ ಕೂಡಲೇ ಹೊಟ್ಟೆ ಉಬ್ರ ಬಂದ್ಬಿಡ್ತು, ನಂಗೆ ತಿನ್ನೋಕ್ಕಾಗಲೇ ಇಲ್ಲ, ಗ್ಯಾಸ್ಟ್ರೈಟಿಸ್ ಅಂತಾರೆ. ಸೊ ಅದು ಹೋಗಬೇಕಂದಾಗ ಅಮ್ಲರಸ ಮುಖ್ಯ ಅಂತ ಹೇಳುತ್ತೆ. ಸಿ ದಟ್ ಈಸ್ ದ ರೀಸನ್ ವೈ ಫಾರಿನರ್ಸ್ ಸಫರ್ ಮೋರ್ ಫ್ರಮ್ ಕಾನ್ಸ್ಟಿಪೇಷನ್. ಅವ್ರಿಗೆ ವಾಯು ಹೋಗದೆ ಇರೋದೇನೆ. ಯಾಕಂದರೆ ಅದು ಡೋನಟ್ಸ್, ಪಿಜ್ಜಾ, ಬರ್ಗರಲ್ಲಿ ಸರ್ ಎಲ್ಲಿಯೂ ನಾವಾದರೆ ಸರ್ ನಿಂಬೆಹಣ್ಣು ಯೂಸ್ ಮಾಡ್ತೇವೆ, ಆ್ಯಂಡ್ ಹುಣಸೆ ಹಣ್ಣು ಯೂಸ್ ಮಾಡ್ತೇವೆ, ಅಥವಾ ವಾಂಟೆ ಪುಳಿ ಅಂತ ತಾವು ಕೇಳಿರ್ಬೋದು, ಉಡುಪಿ ಕಡೆ ಅದನ್ನು ಯೂಸ್ ಮಾಡ್ತಾರೆ. ಹಾಗೆ ಆ ರಸಗಳನ್ನ ಯೂಸ್ ಮಾಡಿದಾಗ, ಅಥವಾ ವಿಶೇಷವಾಗಿ ದಾಳಿಂಬ್ರೆ ಆಗ್ಬೋದು, ಬೆಟ್ಟದ ನಲ್ಲಿಕಾಯಿ ಆಗಬಹುದು, ಆ ಅಮ್ಲರಸ ಯೂಸ್ ಮಾಡಿದಾಗ ಅದಕ್ಕೆ ವಾಯುವನ್ನು ಅಡಿಯಿಂದ ಹೋಗಿಸ್ತಕ್ಕಂತಹ ಒಂದು ಕೆಪಾಸಿಟಿ ಬರುತ್ತೆ. ಸೊ ಹಾಗೆ ಆ ರಸ ತೊಗೊಳ್ಬೇಕು ಅಂತ ಹೇಳುತ್ತೆ. ಈ ರೀತಿಯಾಗಿ 6 ರಸಗಳನ್ನ, ಆ್ಯಂಡ್ ವಿಶೇಷವಾಗಿ ಇದನ್ನು ಹೇಳಲೇಬೇಕು ನಾನು, ತಿಕ್ತ ರಸ, ಕಹಿ. ಅಂದರೆ ಆಯುರ್ವೇದಕ್ಕೆ ಬರೋರು ಕೂಡ ಎಷ್ಟೊಂದು ಜನ ಅಯ್ಯೋ ಕಹಿ ಕಷಾಯ ಮಾತ್ರ ಕೊಡಬೇಡಿ ಡಾಕ್ಟ್ರೆ ಅಂತಾರೆ. ಬಟ್ ಪುನಃ ಗಾದೆ ಒಂದು ಮಾತು ಹೇಳೋ ಹಾಗೆ, ಯಾವುದು ಬಾಯಿಗೆ ಕಹಿ ಅದು ಉದರಕ್ಕೆ ಸಿಹಿ ಅಂತ. ಅಂದರೆ ದೋ ಇಟ್ ಇಸ್ ಬಿಟರ್ ತಿಕ್ತಃ ಅರುಚಿಷ್ಣು ಅಂತ ಹೇಳುತ್ತೆ. ಅಂದ್ರೇನು, ತಿಕ್ತ ರಸ, ಕಹಿ ರಸಕ್ಕೆ ಟೇಸ್ಟ್ ಇಲ್ವಂತೆ ನ್ಯಾಚುರಲಿ, ಅದು ಯಾರೂ ಇಷ್ಟಪಡಲ್ಲ. ಆದರೆ ಅದು ಅರುಚಿ ಆದರೂ ಕೂಡ ರೋಚಿಷ್ಣು, ಅದು ರುಚಿಯನ್ನು ಹೆಚ್ಚಿಗೆ ಮಾಡುತ್ತಂತೆ. ನಂಗೆ ಬಾಯಿ ರುಚಿನೇ ಇಲ್ಲ, ನಂಗೆ ಊಟನೇ ಸೇರಲ್ಲ ಡಾಕ್ಟ್ರೆ, ತಿನ್ನಬೇಕು ಅಂತಲೇ ಅನಿಸಲ್ಲ ಅಂತ ಬರ್ತಾರೆ ತುಂಬ ಜನ. ಅಂಥವರಿಗೆ ನಾವು ಕಹಿ ರಸ ಕೊಟ್ಟಾಗ ದ ಚಾನಲ್ಸ್ ಆರ್ ಬ್ಲಾಕ್ಡ್ ಆ್ಯಕ್ಚುಲಿ, ಅಲ್ಲಲ್ಲಿ ಒಂದು ಕೋಟಿಂಗ್ ಇರುತ್ತೆ ನಾಲ್ಗೆ ಮೇಲೆ, ಅದನ್ನು ನಿವಾರಣೆ ಮಾಡ್ತಕ್ಕಂತಹ ಶಕ್ತಿ ಕಹಿ ರಸಕ್ಕಿದೆ. ಸೊ ಅಂದರೆ ಇವಾಗ ನಾವು ಫಾರ್ ಎಕ್ಸಾಂಪಲ್ ಅವಾಗ ಪಡವಲಕಾಯಲ್ಲಿದೆ, ಅದು ಹಾಗಲಕಾಯಲ್ಲಿದೆ, ಮೆಂತ್ಯದಲ್ಲಿದೆ. ಹಾಗಾಗಿ ಆ ರೀತಿಯ ಆಹಾರಗಳ ಸೇವನೆ ಮಾಡಬೇಕು ಅಂತ ಆಯುರ್ವೇದ ಹೇಳುತ್ತೆ ವಿಶೇಷವಾಗಿ. ಮತ್ತು ಇದು ವಿರುದ್ಧ ಆಹಾರಗಳ ಬಗ್ಗೆ ಕೆಲವು ಹೇಳಿ. ಡೇ ಟು ಡೇ ಅಲೋಪತಿಲಿ, ಸೈನ್ಸಲ್ಲಿ ಯಾವುದೂ ಹೇಳಲ್ಲ, ನೀವು ಇದ್ರ ಜೊತೆ ಇದನ್ನು ಕಂಬೈನ್ ಮಾಡಬೇಡಿ, ನಿಮ್ಗೆ ಇಷ್ಟ ಆಯ್ತಾ ಯಾವುದ್ರ ಜೊತೆ ಯಾವುದಾದ್ರೂ ತಿನ್ಬೋದು. ಆದರೆ ಆಯುರ್ವೇದ ವಿರುದ್ಧ ಆಹಾರಗಳ ಬಗ್ಗೆ ಹೇಳುತ್ತೆ. ಆ ಥರ ಕಾಮನ್ ಪ್ರಾಕ್ಟೀಸಲ್ಲಿ ನಾವು ನೋಡೋ ಕೆಲವು ಕಾಮನ್ಲಿ ತಪ್ಪು ಆಹಾರ ಪದ್ಧತಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಹೌದು, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಆ್ಯಕ್ಚುಲಿ ಇದು ಈ ಥರ ಕಾಂಟ್ರವರ್ಸಿ, ಇವಾಗ ಮಿಲ್ಕ್ ಶೇಕ್ ಎಲ್ಲ ತೊಗೊಳ್ತಾರಲ್ಲ ತುಂಬ, ಅದರಲ್ಲಿದೆ. ಆ್ಯಕ್ಚುಲಿ ಟು ಸಮ್ ಎಕ್ಸ್ಟೆಂಟ್ ಬನಾನಾ ಮಿಲ್ಕ್ ಶೇಕ್ ಸ್ವಲ್ಪ ಮಟ್ಟಿಗೆ ಓಕೆ, ಯಾಕಂದರೆ ಅದು ಇದು 2 ಮಧುರ ರಸ. ಅದೇ ರೀತಿ ಚಿಕ್ಕು ಸಪೋಟಾ ಮಿಲ್ಕ್ ಶೇಕ್ ಟು ಸಮ್ ಎಕ್ಸ್ಟೆಂಟ್ ಓಕೆ ಅನ್ಬೋದು, ಪಪ್ಪಾಯನೂ ಪರವಾಗಿಲ್ಲ ಅಂತ ಹೇಳ್ಬೋದು, ಯಾಕಂದರೆ 2 ಸ್ವಲ್ಪ ಸಿಹಿ ಅಂಶ. ಬಟ್ ವಿಶೇಷವಾಗಿ ಮ್ಯಾಂಗೋ ಶೇಕ್, ಅದು ಯಾವುದು ಹಣ್ಣು ಸಿಹಿ ಇರುತ್ತೆ ಹುಳಿ ಇರುತ್ತೆ ಹೇಳಲಿಕ್ಕೆ ಬರೋದಿಲ್ಲ, ಅದು ಹುಳಿಯಿಂದ ಹಣ್ಣಾಗಿ ಪರಿವರ್ತನೆ ಆಗುತ್ತೆ. ಸೊ ಜನರಲಿ ಮ್ಯಾಂಗೋ ಶೇಕ್ ಇಸ್ ನಾಟ್ ಅಡ್ವೈಸ್ಡ್. ಆ ರೀತಿ ಅಂದರೆ ಹುಳಿ ಮತ್ತು ಮಧುರ ರಸ ಅದನ್ನು ಸೇರಿಸ್ಲಿಕ್ಕಿಲ್ಲ. ಈಗ ಮಕ್ಕಳಿಗೆ ನಾವು ತುಂಬ ಜನ ನೋಡಿದ್ದೀವಿ, ಸಪೋಸ್ ಮಕ್ಕಳು ಬಂದ ಕೂಡ ನೋಡ ಹಾಲು ಕೊಡ್ತಾರೆ ಸಂಜೆ, ಅದರ ಜೊತೆಗೆ ಇವಾಗ ಮಳೆಯಲ್ಲಿ ಆ್ಯಪಲ್ ಖಾಲಿ ಆಗಿರುತ್ತೆ, ಕಿತ್ಲೆ ಹಣ್ಣು ಇರುತ್ತೆ, ಕಿತ್ಲೆ ಹಣ್ಣು ಕೊಟ್ಬಿಡ್ತಾರೆ. ಸೊ ಮಗು ಹಾಲು ಕುಡಿತಾ ಮಧ್ಯೆ ಕಿತ್ಲೆ ಹಣ್ಣು ತಿಂದಿರುತ್ತೆ, ಅಥವಾ ಹಾಲು ಕುಡಿದು ಕಿತ್ಲೆ ಹಣ್ಣು ತಿನ್ನುತ್ತೆ. ಸೊ ಅಲ್ಲಿ ಮಧುರ ರಸ ಅಥವಾ ಸಿಹಿ ಅಂಶ ಹೋಯಿತು, ಜೊತೆಗೆ ಕೂಡಲೇ ಹುಳಿ ಅಂಶ ಹೋಯಿತು. ದಟ್ ಇಸ್ ವಿರುದ್ಧ ಆಹಾರ. ಓಕೆ. ಅಥವಾ ಕಾಫಿ ಟೀ ಜೊತೆಗೆ ನಾವು ಪಪ್ಸ್ ಏನಾದರೂ ತಿಂತಾರಲ್ಲ, ಪಪ್ಸ್, ಚಿಪ್ಸ್, ಲೇಸ್ ಅದು ತಿನ್ನುವಂಥದ್ದು, ಉಪ್ಪು ಖಾರದ ಜೊತೆ ಪುನಃ ಹಾಲು ಸೇರಿಸ್ದಂಗೆ ಆಯಿತು, ಅದನ್ನು ಪುನಃ ವಿರುದ್ಧ ಆಹಾರ ಅಂತ ಹೇಳುತ್ತೆ. ಆರೋಗ್ಯದ ಮೇಲೆ ಲಾಂಗ್ ಟರ್ಮಲ್ಲಿ ಹೌದು ಆನ್ ಎ ಲಾಂಗ್ ಟರ್ಮ್ ಇದು ಎಫೆಕ್ಟ್ ಮಾಡುತ್ತೆ ಅಂತ ಹೇಳುತ್ತೆ. ನೀರಿನ ಬಗ್ಗೆ ಕೆಲವು ಮಾಹಿತಿ ಕೊಡಿ ಮ್ಯಾಮ್. ಯಾಕಂದ್ರೆ ಒಂದು ನೀರು 3 ಲೀಟ್ರೇ ಕುಡಿಬೇಕು, ಕೆಲವರು ಬೆಳಗ್ಗೆ ಎದ್ದು ಬಿಸಿ ನೀರು ಕುಡಿಬೇಕು, ಇಲ್ಲ ತಣ್ಣೀರು ಕುಡಿಬೇಕು, ಕೂತು ಕುಡಿಬೇಕು, ನಿಂತು ಕುಡಿಬೇಕು. ನೀರು ದಿನದಲ್ಲಿ ತುಂಬ ಕಾಮನ್ ಆಗಿ ಯೂಸ್ ಮಾಡೋ ಒಂದು ಪದಾರ್ಥ, ಅದ್ರ ಬಗ್ಗೆ ಕೆಲವು
ಸಹಿಯಾದ ಮಾಹಿತಿ ಕೊಡಿ ನೀರಿನ ಬಗ್ಗೆ. ಕರೆಕ್ಟ್ ಸರ್. ಓಕೆ, ನಾನು ಆ್ಯಕ್ಚುಲಿ ಮಾರ್ನಿಂಗ್ ಎದ್ದೇಳೋದ್ರಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಆಯುರ್ವೇದದಲ್ಲಿ ವಿಶೇಷವಾಗಿ ದಂತಧಾವನದ ನಂತರ ಆಚಮನ ಅಂತ ಹೇಳಿದ್ರು ನಮ್ಮಲ್ಲಿ, ಹೌದಾ? ಅಂದರೆ ನಿನ್ನ ಕೈ ಬೊಗಸೆ ಎಷ್ಟುಂಟು ಅಷ್ಟು ಮಾತ್ರ ನೀರು ತಗೊಳ್ಬೇಕು, ಅದನ್ನು ಕುಡಿಬೇಕು ಅಂತ ಅಷ್ಟೇ ಇದ್ದಿದ್ದು. ಸೊ ಕಮಂಡಲದಲ್ಲಿ ಇಡ್ತಾ ಇದ್ರು ನೀರನ್ನ, ಹೀಗೆ ಬಗ್ಗಿಸ್ಕೊಳ್ಳೋರು ಅದನ್ನ ಕುಡಿತಾ ಇದ್ರು ಅಷ್ಟೇ. ಈಗ ಹ್ಞೂ ಡಾಕ್ಟರ್ ನಾನು 2 ಲೋಟ ಕುಡಿತೀನಿ, ಮಿನಿಮಮ್ 1/2 ಲೀಟ್ರ್ ಕುಡಿತೀನಿ ಅಂತ ಹೇಳ್ತಾರೆ. ಅದು ಬಹಳ ವಿರುದ್ಧ ಆಯುರ್ವೇದದಲ್ಲಿ. ಯಾಕಂದರೆ ಸರ್, ಬೆಳಿಗ್ಗೆ ಎದ್ದು ಅವಾಗಷ್ಟೇ ಡೈಜೆಸ್ಟಿವ್ ಫೈರ್ ಇಂಪ್ರೂವ್ ಆಗ್ತಾ ಇರುತ್ತೆ, ಅಂದರೆ ಅಗ್ನಿ ಪ್ರದೀಪ್ತವಾಗ್ತಿರುತ್ತೆ. ಸೊ ನಾನು 2 ಲೀಟ್ರ್ ನೀರು ಕುಡಿದು ಕೂಡಲೇ, ಅಥವಾ ಬೇಡ 2 ಲೀಟ್ರ್ ಕುಡಿಯಲ್ಲ ಡಾಕ್ಟರ್, ಕೆಲವ್ರು ಹೇಳ್ತಾರೆ ಇಷ್ಟೇ ಡಾಕ್ಟ್ರೆ ಒಂದು ಉದ್ದ ಲೋಟ, ಮೇ ಬಿ ಒಂದು 500 ml ಅಂದ್ಕೊಳ್ಳಿ, ಅಥವಾ ಒಂದು 200 ml ಅಂತ ಹೇಳ್ತಾರೆ. ನಾವು ದಟ್ ಈಸ್ ಆಲ್ಸೋ ಮೋರ್ ಅಂತಲೇ ಹೇಳ್ತೀವಿ. ಯಾಕಂದರೆ ಅದು ಬಿಸಿ ನೀರಾದರೂ ಕೂಡ ನೀರೇ ಅಗ್ನಿಯನ್ನು ನಂದಿಸ್ಬಿಡುತ್ತೆ. ಸೊ ಆ್ಯಸ್ ಸೂನ್ ಆಸ್ ದ ಮಾರ್ನಿಂಗ್ ಫೈರ್ ಇಸ್ ಟೋಟಲಿ ಲಿಟ್ ಆಫ್, ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ದ ಡೈಜೆಷನ್ ಟು ಟೇಕ್ ಪ್ಲೇಸ್ ನೆಕ್ಸ್ಟ್? ಖಂಡಿತ ಅದಾಗೋದಿಲ್ಲ. ಸೊ ದಟ್ ಇಸ್ ಬಟ್ ದಟ್ ಕಾನ್ಸೆಪ್ಟ್ ಆಫ್ ಮಾಡರ್ನ್ ಈಸ್ ಟ್ರೂ ಓನ್ಲಿ ಫಾರ್ ದ ಫಾರಿನರ್ಸ್ ಅಗೇನ್, ನಾಟ್ ಫಾರ್ ವಿ ಇಂಡಿಯನ್ಸ್. ಯಾಕೆ ಅಂದರೆ ಅವ್ರದ್ದು ಪಿಜ್ಜಾ, ಬರ್ಗರ್, ಡೋನಟ್ಗೆ ದೇ ಕಾಸಸ್ ಮೋರ್ ಕಾನ್ಸ್ಟಿಪೇಷನ್ ಆ್ಯಂಡ್ ಬೈಂಡಿಂಗ್ ಇನ್ ದ ಇಂಟೆಸ್ಟೈನ್ಸ್. ಸೊ ಅವರು ಜಾಸ್ತಿ ನೀರು ಕುಡಿದು ಅವ್ರಿಗೆ ಅದನ್ನು ಮೋಷನ್ಗೆ ಅನುಕೂಲ ಆಗಬೇಕು ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಆ ಕಾನ್ಸೆಪ್ಟ್ ಇಲ್ಲ. ಸ್ವಲ್ಪ ಬಿಸಿ ನೀರನ್ನು ಕುಡಿದ್ರೂ ಕೂಡ 50 to 100 ml ಇನ್ ದ ಮಾರ್ನಿಂಗ್ ವುಡ್ ಬಿ ಸಫಿಷಿಯಂಟ್. ಇದು ಪ್ರೋಟೀನ್ ಇಂಟೇಕು, ಹೆಲ್ತ್ ಸಪ್ಲಿಮೆಂಟ್ಸ್, ಇವಾಗ ಪ್ರೋಟೀನ್ ಬಗ್ಗೆ ಅವೇರ್ನೆಸ್ ಅಂತಾನು ಹೇಳ್ತೀನಿ, ಮತ್ತು ಒಂದು ಮಟ್ಟಕ್ಕೆ ಅವೇರ್ನೆಸ್ ಇವಾಗ ಅಬ್ಸೆಷನ್ ಆಗಿ ಕ್ರಿಯೇಟ್ ಆಗಿಬಿಡ್ತಿದೆ ಜಾಸ್ತಿ, ಇಷ್ಟು ಗ್ರಾಮ್ ಪ್ರೋಟೀನು. ಆದರೆ ಆಯುರ್ವೇದದಲ್ಲಿ ಎಲ್ಲೂ ಜಾಸ್ತಿ ಪ್ರೋಟೀನ್ ಬಗ್ಗೆ ಸ್ಟ್ರೆಸ್ ಆಗಲ್ಲ. ಸೊ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ವೆಲ್ ಸರ್, ಆಯುರ್ವೇದದಲ್ಲಿ ನೋಡಿ ಎಲ್ಲ ಅಂಶಗಳನ್ನೂ ಹೇಳಿದ್ರು. ಅದೇ ಅವರು ಪನ್ನೀರಲ್ಲಿ ಪ್ರೋಟೀನ್ಸ್ ಇರುತ್ತೆ ಅದೆಲ್ಲ ಈಗ ಹೇಳಿ ಎಕ್ಸ್ಟ್ರಾ ತೊಗೊಳ್ತಾರಲ್ಲ. ನಾನು ನನ್ನ ಪೇಷಂಟ್ಸಿಗೆ ಹೇಳೋದು ವಿಶೇಷವಾಗಿ, ನಾವು ಕಾಮನ್ನಾಗಿ ಇಡ್ಲಿ ದೋಸೆ ತಿಂತೀವಿ ವಿ ಇಂಡಿಯನ್ಸ್ ಜನರಲಿ. ಸೊ ಅದರಲ್ಲಿ ಚಟ್ನಿನಲ್ಲಿ ನಾವು ಹುರ್ಗಡ್ಲೆ ಹಾಕ್ತೀವಿ, ದಟ್, ಅಥವಾ ಕಡಲೆ ಪಪ್ಪು ಅಂತ ಏನು ಹೇಳ್ತಾರೆ, ಅದು ಹೈದರಾಬಾದ್ನಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಅಥವಾ ನಾರ್ತಲ್ಲಿ ಬೇರೆ ರೀತಿಯ ಒಂದು ಕಾಳುಗಳನ್ನ ಅಥವಾ ಬೇಳೆಗಳನ್ನ ಯೂಸ್ ಮಾಡ್ತಾರೆ ಜಾಸ್ತಿ. ಸೊ ಅದರಲ್ಲಿ ಪ್ರೋಟೀನ್ಸ್ ಬಂದೇ ಬಂತು. ಆ್ಯಂಡ್ ಪೊಂಗಲ್ ಸಾಮಾನ್ಯವಾಗಿ ಒನ್ ಆಫ್ ದ ಸ್ಟೇಪಲ್ ಫುಡ್ ಅಗೇನ್, ಅದರಲ್ಲಿ ಹೆಸರು ಬೇಳೆನಲ್ಲಿ ಪೊಂಗಲ್ ಬಂದೇ ಬಂತು. ಅಥವಾ ಹೆಸರು ಕಾಳು ಉಸ್ಲಿ ಮಾಡ್ತೀವಿ, ಅಥವಾ ಅವರು ಚಿಲ್ಕ ಅಂತ ಹೇಳಿ ನಾರ್ತ್ ಇಂಡಿಯನ್ಸ್ ಅದನ್ನು ರೋಟಿಗೆ ನೆಂಚ್ಕೊಂಡು ತಿಂತಾರೆ ನೋಡಿ, ಅದರಲ್ಲಿ ಪ್ರೋಟೀನ್ಸ್ ಬಂತು. ಸೊ ಈ ರೀತಿ, ಅಥವಾ ಸಾಂಬಾರು ಈಗ ಆಸ್ ಸಿಂಪಲ್ ಆಸ್ ದಟ್, ತೊಗರಿ ಬೇಳೆ ಒಂದಿಷ್ಟು ಹಾಕ್ತೀವಿ ನಾವು. ಯು ಡೋಂಟ್ ಕ್ಯಾಲ್ಕುಲೇಟ್ ಅಲ್ಲ, ಇಷ್ಟು ಗ್ರಾಮ್ ಆಯ್ತು, ಯು ಡೋಂಟ್ ಕ್ಯಾಲ್ಕುಲೇಟ್. ಯಾಕೆ ಅಂದರೆ ಅದು ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ಈಗ ಸಪೋಸ್ ನಾನು ಐ ಆಮ್ ಅ ಟೆನ್ನಿಸ್ ಪ್ಲೇಯರ್ ಎವ್ರಿ ಡೇ, ಬೀಯಿಂಗ್ ಅ ಡಾಕ್ಟರ್, ಅಪಾರ್ಟ್ ಫ್ರಮ್ ಮೈ ಪ್ರೊಫೆಷನ್ ಐ ಆಮ್ ಅ ಡಾನ್ಸರ್ ಅಂದ್ಕೊಳ್ಳಿ, ಐ ಮೇ ನೀಡ್ ಎಕ್ಸ್ಟ್ರಾ ಪ್ರೋಟೀನ್ಸ್. ಇಲ್ಲ ನಾನು ಅದೆಲ್ಲ ಏನೋ ಅಭ್ಯಾಸವೇ ಇಲ್ಲಪ್ಪ, ನನಗೆ ಬರೀ ಒಂದು ಸಂಗೀತ ಅಭ್ಯಾಸ ಇದೆ ನನಗೆ, ಆಫ್ಟರ್ ದಟ್ ಒಂದು ಪೂಜೆ ಮಾಡ್ಕೊಂಡೇನೋ ನಾನು ನನ್ನ ಮನೆ ಪ್ರೊಫೆಷನ್ ಅಂತಿದ್ದೀನಿ, ನನಗೆ ಯಾಕೆ ಬೇಕು ಅಷ್ಟೊಂದು ಪ್ರೋಟೀನ್ಸು? ಅವಶ್ಯಕತೆ ಬರಲ್ಲ. ಅಥವಾ ತಾವು ಒಳ್ಳೆ ಜಿಮ್ ಪ್ರಾಕ್ಟೀಷ್ನರ್ ಅಂದ್ಕೊಳ್ಳಿ, ಅಥವಾ ನೀವು ಸಿಂಪಲ್ ಆಗಿದ್ದೀರಪ್ಪ, ನಿಮ್ಮ ಮಗ ಜಿಮ್ ಪ್ರಾಕ್ಟೀಷ್ನರ್ ಅಂದ್ಕೊಳ್ಳಿ, ಅವನಿಗೆ ಮೇ ಬಿ ಹಿ ಮೇ ನೀಡ್ ಮೋರ್ ಪ್ರೋಟೀನ್ಸ್ ದ್ಯಾನ್ ಯುವರ್ ಬಾಡಿ. ಸೊ ನಮ್ಮ ಆ್ಯಕ್ಟಿವಿಟೀಸ್ಗೆ ತಕ್ಕಂಗೆ ಇವಾಗ ನೀರಿನ ಅಂಶನೂ ಹಾಗೆ ಸರ್. ಫಾರ್ ಹೇಳಬೇಕಂದ್ರೆ ಈಗ ಇವತ್ತು ನನಗೆ ಜಾಸ್ತಿ ಪೇಷಂಟ್ಸ್ ಬಂದ್ರಪ್ಪ ನಮ್ಗಳಿಗೆ, ಸೊ ಐ ಹ್ಯಾವ್ ಸ್ಪೋಕನ್ ಮೋರ್ ಅಂದ್ಕೊಳ್ಳಿ. ಸೊ ಇವತ್ತು ನಾನು ನೀರು ಜಾಸ್ತಿ ಕುಡಿಬೇಕಾಗತ್ತೆ, ನಾಳೆ ನನಗೆ ರಜಾ, ಐ ಆಮ್ ಮೋರ್ ಅಟ್ ಹೋಮ್, ಐ ಆಮ್ ಮೋರ್ ಇನ್ ಟು ಸೈಲೆನ್ಸ್ ಆ್ಯಂಡ್ ಡೂಯಿಂಗ್ ಸಮ್ ಥಿಂಗ್ಸ್. ಅವಾಗಲೂ ಕೂಡ ಆ್ಯಕ್ಚುಲಿ ಜನ ಏನು ಮಾಡಿರ್ತಾರೆ, ಪುನಃ ಬೆಳಿಗ್ಗೆ ಒಂದು ಲೀಟ್ರ್ ಅರ್ಧ ಲೀಟ್ರ್ ನೀರು ಕುಡಿಲೇಬೇಕು, ದೆನ್ ಹೋಲ್ ಡೇ ಇಷ್ಟು ನೀರು ಕುಡಿದ್ನ, ದೇ ಕೀಪ್ ಅನಲೈಸಿಂಗ್ ದಟ್. ಅದು ತಪ್ಪು. ಆ ಥರ ಟೈಮ್ ಇರುವಾಗ ಬೇಕಾಗಲ್ಲ. ಆ್ಯಂಡ್ ವಿಶೇಷವಾಗಿ ಪುನಃ ವರ್ಷ ಋತು ಸ್ವಲ್ಪ ಮಳೆಗಾಲದಲ್ಲಿ ತಂಪಿರುವಾಗ, ವಿಂಟರಲ್ಲಿ ಜಾಸ್ತಿ ನೀರು ಬೇಕಾಗಲ್ಲ. ಬಟ್ ಸಮ್ಮರಲ್ಲಿ ವಿ ಮೇ ನೀಡ್, ಇವಾಗ ಫೆಬ್ರವರಿ ವಿ ಮೇ ನೀಡ್ ಮೋರ್ ಲಿಟಲ್ ವಾಟರ್ ಮೋರ್ ದ್ಯಾನ್ ದಿ ಡಿಸೆಂಬರ್ ಆರ್ ಜನವರಿ. ಇನ್ನು ಏಪ್ರಿಲ್ ಮೇ ಬರುವಾಗ ಐ ಥಿಂಕ್ ಡೆಫಿನೆಟ್ಲಿ ವಿ ಗಾಟ್ ಟು ಕೀಪ್ ಮೋರ್ ಬಾಟಲ್ಸ್ ಆಫ್ ವಾಟರ್ ಅಲ್ವಾ. ಅದನ್ನು ಅಸೆಸ್ ಮಾಡಿ ತಗೊಂಡಾಗ ಖಂಡಿತ ಆರೋಗ್ಯ ನಮ್ಮದಾಗುತ್ತೆ. ಎಕ್ಸಸೈಸ್ ಬಗ್ಗೆ ಕೆಲವು ಮಾಹಿತಿ ಬೇಕು. ಉದಾಹರಣೆಗೆ ಇವಾಗ ಹೇಗೆ ಅಂದರೆ ಜಿಮ್ಮಲ್ಲಿ ಕೌಂಟ್ಸ್ ರೆಪಿಟೇಷನ್ಸ್ ಅಂತಿರುತ್ತೆ, ಯೂಶಲಿ ವರ್ಕೌಟ್ ಇರ್ತೀವಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಬಾಡಿ ಕಂಡೀಷನ್ ನೀವು 3 ಸೆಟ್ಟು 10 ಕೌಂಟದು 3 ಸೆಟ್ ಮಾಡಬೇಕು. ಆಮೇಲೆ ಈ ಥರದ್ದು 5 ಎಕ್ಸಸೈಸ್ ಮಾಡಬೇಕು. ಸೊ ಎವ್ರಿಥಿಂಗ್ ಇಸ್ ಟಾರ್ಗೆಟ್ ಡ್ರಿವನ್, ನಂಬರ್ ಡ್ರಿವನ್, ಆ್ಯಂಡ್ ಇದು ನಡೀತಿದೆ. ಆ್ಯಂಡ್ ಇತ್ತೀಚೆಗೆ ಕೆಲವು ದೇರ್ ಹ್ಯಾವ್ ಬೀನ್ ಇನ್ಸಿಡೆಂಟ್ಸ್ ಆಫ್ ಹಾರ್ಟ್ ಅಟ್ಯಾಕ್ಸ್ ಆರ್ ಸಡನ್ ಡೆತ್ಸ್ ಇನ್ ಜಿಮ್. ಆ್ಯಂಡ್ ನಾನು ಸಪೋರ್ಟ್ ಮಾಡ್ತೀನಿ ಪೀಪಲ್ ಹೂ ಗೋ ಟು ಜಿಮ್, ಆ್ಯಂಡ್ ಐ ಮೈಸೆಲ್ಫ್ ಆಲ್ಸೋ ಐ ವರ್ಕೌಟ್. ಸೊ I'm not telling exercise is not important. Exercise is definitely important. Is there any mistakes we are doing in this?
ಆ್ಯಂಡ್ ಎನಿ ವಾಟ್ ಆಯುರ್ವೇದ ಹ್ಯಾಸ್ ಟು ಸೇ ಅಬೌಟ್ ಎಕ್ಸಸೈಸಸ್. ಆಯುರ್ವೇದ ಡೆಫಿನೆಟ್ಲಿ ಅದು ಫಿಸಿಕಲ್ ಎಕ್ಸಸೈಸಸ್ ಬಗ್ಗೆ ಇಟ್ ಸ್ಟ್ರೆಸಸ್ ಅಪಾನ್. ಇದ್ರ ಬಗ್ಗೆ ನಾವೇನೋ ತಪ್ಪು ಮಾಡ್ತಿದ್ದೀವಿ ನಮ್ಮ ಪ್ರಾಕ್ಟೀಸ್ಗಳಲ್ಲಿ, ಇದ್ರ ಬಗ್ಗೆ ಹೇಳ್ತೀರಾ? ಖಂಡಿತ ಸರ್. ಪುನಃ ನಾನಿಲ್ಲಿ ಅದು ನಮ್ಮ ಸಂಸ್ಕೃತಿ ಹೇಳೋಂಗೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಅಂತ. ಅತಿಯಾಗಿ ಯಾವುದೇ ಮಾಡಿದ್ರೂ ಅದು ವಿಷವಾಗೇ ಪರಿವರ್ತನೆ ಆಗುತ್ತಂತೆ ಅಂತ ಹೇಳ್ತಾರಲ್ಲ, ಅದು ಅತಿವೃಷ್ಟಿ ಅನಾವೃಷ್ಟಿ ಅಂತಾರಲ್ಲ, ಹಾಗೆ ವರ್ಷವಿಡೀ ಒಂದನ್ನೇ ಮಾಡ್ತಾ ಹೋದರೆ ಅದು ಕೂಡ ಅತಿ ಆಗುತ್ತೆ, ಅದು ಒಳ್ಳೆಯದಲ್ಲ ಅಲ್ವಾ? ಸೊ ಹಾಗೆ ವ್ಯಾಯಾಮದ ಬಗ್ಗೆ ಆಯುರ್ವೇದದಲ್ಲಿ ತುಂಬ ಚೆನ್ನಾಗಿರುವಂತಹ ಒಂದು ಶ್ಲೋಕವನ್ನು ಹೇಳಿದ್ದಾರೆ ಸರ್. ಪುನಃ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಯಾಸ ಜನನಂ ವ್ಯಾಯಾಮ ಉಚ್ಯತೆ. ಅಂದರೆ ಯಾವುದು ನನ್ನ ಶರೀರಕ್ಕೆ ಆಯಾಸವನ್ನು ಕೊಡುತ್ತೆ. ಇವಾಗ ಕೆಲವರು ನಮ್ಮ ಮನೆಯಲ್ಲೇ ವಾಕ್ ಮಾಡಿದೆ, ನಾನು ಟೆರೆಸ್ ಮೇಲೆ ವಾಕ್ ಮಾಡಿದೆ ಅಂತಾರೆ. ಅದು ಸುಸ್ತಾಗಿರಲ್ಲ ಅವ್ರಿಗೆ, ಬಿಕಾಸ್ ದ ಸ್ಪೇಸ್ ಇಸ್ ವೆರಿ ಲೆಸ್. ಸೊ ಅದು ನಾವು ಎಕ್ಸಸೈಸ್ ಅಂತ ತೊಗೊಳಕ್ಕೆ ಆಗಲ್ಲ. ಹಾಗಾಗಿ ತಾವೆಲ್ಲರೂ ಕೂಡ ಈಗಿನ ಡಾಕ್ಟರ್ಸ್ ಅಥವಾ ಏನು ಹೇಳ್ತಾರೆ, ಇಲ್ಲ ಒಂದು ಪಾರ್ಕಲ್ಲಿ ದೊಡ್ಡ ರೌಂಡ್ ಹೋಗಿ ಅಥವಾ ಇಷ್ಟು ದೂರ ಅಂತ ಹೋಗ್ಬಿಟ್ಟು 2 ಕಿಲೋಮೀಟರ್ ವಾಪಸ್ ಬನ್ನಿ. ದೆನ್ ವೆನ್ ದ ಬಾಡಿ ಗೆಟ್ಸ್ ಟಯರ್ಡ್, ದಟ್ ಇಸ್ ಕಾಲ್ಡ್ ಆಸ್ ವ್ಯಾಯಾಮ ಅಂತ ಆಯುರ್ವೇದ ಹೇಳುತ್ತೆ. ಫಸ್ಟ್ ಒನ್. ಎರಡನೇದು ತಾವೇ ಹೇಳಿದ ಹಾಗೆ ಎಸ್, ವ್ಯಾಯಾಮಾತ್ ಕರ್ಮ ಸಾಮರ್ಥ್ಯಂ ಅಂತ ಹೇಳುತ್ತೆ. ಅಂದರೆ ವ್ಯಾಯಾಮ ಮಾಡಿದಷ್ಟು ನಮ್ಮ ಸ್ಟ್ಯಾಮಿನಾ ಜಾಸ್ತಿ ಆಗುತ್ತೆ ಅಂತ ಆಯುರ್ವೇದ ಕೂಡ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಮೇಧ ಸಹ ಪ್ರವಿಲಾಯನಂ, ಸೊ ಎಕ್ಸಸ್ ಫ್ಯಾಟ್ ಎಲ್ಲ ಕರಗುತ್ತೆ. ಸ್ಥಿರೀಕರಣಂ ಅಂಗಾನಾಂ, ಒಂದು ಶರೀರಕ್ಕೆ ಒಂದು ಸಂಹನನವಾದ ಶರೀರವನ್ನು ಕೊಡುತ್ತೆ. ಹಾಗೆ ಅನೇಕ ಅದರದ್ದು ಪ್ಲಸ್ ಪಾಯಿಂಟ್. ಅಗ್ನಿ ಪ್ರದೀಪ್ತ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ಅಲ್ವಾ ವಾಕಿಂಗ್ ಹೋಗಿ ಅಂತ ಹೇಳ್ತಾರೆ ಡಯಾಬಿಟಿಸ್ ಪೀಪಲು ಕೂಡ, ಟು ಇನ್ಕ್ರೀಸ್ ದ ಮೆಟಬಾಲಿಸಮ್. ಸೊ ಡೈಜೆಸ್ಟಿವ್ ಫೈರ್ ಚೆನ್ನಾಗಿದ್ದರೆ ದ ಹೋಲ್ ಹೆಲ್ತ್ ಇಸ್ ಗುಡ್ ಅಂತ. ಆದರೆ ಪುನಃ ಇಲ್ಲೂ ಕೂಡ ಆಯುರ್ವೇದದಲ್ಲಿ ಋತುಗಳಿಗೆ ಅನುಸಾರವಾಗಿ ವ್ಯಾಯಾಮ ಮಾಡಬೇಕು ಅಂತ ಹೇಳ್ತಾರೆ ಸರ್. ಅಂದರೆ ವಿಂಟರಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ಅಥವಾ ಸೂರ್ಯ ಕಡಿಮೆ ಇರೋದ್ರಿಂದ 2 hour ಫುಲ್ಲೆಸ್ಟ್ ಮಾಡ್ಬೋದು. ಈಗ ಮಾರ್ಚ್ ಏಪ್ರಿಲ್ ಮೇ ಬರ್ತಾ ಬರ್ತಾ ವೆನ್ ದೇರ್ ಇಸ್ ಮೋರ್ ಹೀಟ್ ಆ್ಯಂಡ್ ಆಸ್ ಸಚ್ ವಿ ಆರ್ ಬರ್ನಿಂಗ್ ಅವರ್ ಕ್ಯಾಲೋರೀಸ್, ಅಥವಾ ಸ್ವಲ್ಪ ಸುಸ್ತಾಗ್ತಕ್ಕಂತಹ ಸೀಸನ್ ಇರುವಾಗ 3-4 ತಿಂಗಳು ನಾವು ನಮ್ಮ ಅರ್ಧದಷ್ಟು, ಅಂದರೆ ನಮ್ಮ ಕೆಪ್ಯಾಸಿಟಿಗೆ, ಈಗ ಸಪೋಸ್ ನಾನು ಜನರಲಿ 4 ರೌಂಡ್ ಹಾಕಿ ನಂಗೆ ಅಭ್ಯಾಸ, ಸೊ ಸಮ್ಮರಲ್ಲಿ ನಾನು 2 ರೌಂಡ್ ಹಾಕಬೇಕು ಅಂತ ಹೇಳುತ್ತೆ. ಅದನ್ನು ಯಾರೂ ಫಾಲೋ ಮಾಡ್ತಾ ಇಲ್ಲ. ಆ್ಯಂಡ್ ಪುನಃ ಏಜಿಗೆ ತಕ್ಕಂಗೆ, ಅಂದರೆ ಆಯುರ್ವೇದದಲ್ಲಿ ಸರ್ ವಯಃ ಪ್ರಕೃತಿ ಅನಲಂ ಅನಿಲಃ, ಅಂದರೆ ನನ್ನ ಬಾಡಿಯ ಒಂದು ಅಗ್ನಿ ಎಷ್ಟಿದೆ, ನನ್ನ ಬಾಡಿಯ ಬಲ ಎಷ್ಟಿದೆ, ನನಗೆ ವಯಸ್ಸು ಎಷ್ಟಿದೆ, ನನಗೆ ಒಂದು ಇನ್ನರ್ ಸ್ಟ್ರೆಂತ್ ಎಷ್ಟಿದೆ, ಎಲ್ಲವನ್ನ ಅಸೆಸ್ ಮಾಡಿ ಅವನಿಗೊಂದು ಲೈಫ್ ಸ್ಟೈಲು ಅಥವಾ ಒಂದು ಫುಡ್ ಸ್ಟೈಲು ಅಥವಾ ಔಷಧವನ್ನೇ ಆಗಲಿ ಅದನ್ನು ಕೊಡಬೇಕು ಅಂತ ಹೇಳುತ್ತೆ. ಅದನ್ನು ಅಂದರೆ ಬಿಕಾಸ್ ದ ಹೋಲ್ ಪರ್ಸನ್ ಇಸ್ ಇಂಡಿವಿಜುವಲಿಸ್ಟಿಕ್ ಆ್ಯಂಡ್ ಹೋಲಿಸ್ಟಿಕ್ ನಮ್ಮಲ್ಲಿ. ಆ ಥರ ಫಾಲೋ ಮಾಡಿದಾಗ ಎಲ್ಲರೂ ಅವರವರ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅಂತ ಹೇಳುತ್ತೆ ಆಯುರ್ವೇದ. ಊಟದ ಟೈಮಿಂಗ್ಸ್ ಬಗ್ಗೆ ಮೇಡಮ್, ರಾತ್ರಿ ಊಟ ಈಗ ಮೇ ಬಿ ಎಲ್ಲರೂ ಜಾಬು ಆಫೀಸ್ ಬಿಡೋದೇ 8 ಗಂಟೆ ಆಗಿರೋದ್ರಿಂದ, ಆಮೇಲೆ ಮನೆಗೆ ಬಂದು ಅಡುಗೆ ಮಾಡಿ ಮತ್ತು ನಾವೇ ಊಟ ಮಾಡಬೇಕು, ಎಲ್ಲ ಮೋಸ್ಟ್ಲಿ 10 ಗಂಟೆ ಕಾಮನ್ ಊಟದ ಟೈಮ್ ಆಗಿಬಿಟ್ಟಿದೆ. ಇದನ್ನು ಹೇಗೆ ಬದಲಾಯಿಸ್ಬೇಕು? ಆಯುರ್ವೇದ ಊಟದ ಟೈಮ್ ಬಗ್ಗೆ ಏನು ಹೇಳುತ್ತೆ, ಎಸ್ಪೆಷಲಿ ರಾತ್ರಿ ಊಟದ್ದು? ವೆಲ್, ಆಯುರ್ವೇದದಲ್ಲಿ ಊಟದ ಟೈಮ್ ಬಗ್ಗೆ ವಿಶೇಷವಾಗಿ ಹೇಳಿಲ್ಲ. ಆಯುರ್ವೇದದಲ್ಲಿ ವಿಶೇಷವಾಗಿ ಲಘು ಆಹಾರ ಮತ್ತು ಗುರು ಆಹಾರ ಅಂತ ಹೇಳಿಬಿಟ್ರು. ಅಂದ್ರೇನು, ಈಗ ರಾತ್ರಿ ನೀನು ಊಟ ಮಾಡೋದು ಕೂಡಲೇ ಮಲ್ಕೋತಾ ಇದೆಯಾ ಅಂದರೆ ಲಘುವಾದ ಆಹಾರ. ಲಘು ಅಂದರೆ ವಿಚ್ ಇಸ್ ಈಸಿ ಫಾರ್ ಡೈಜೆಷನ್. ಲೈಕ್ ಈಗ ಇನ್ಸ್ಟೆಡ್ ಆಫ್ ಅ ರೈಸ್ ಆ್ಯಂಡ್ ಅ ಚಪಾತಿ, ಗೋ ಫಾರ್ ಅ ಸಿಂಪಲ್ ದೋಸಾ. ಇವಾಗ ಬರೀ ಗೋಧಿ ದೋಸೆ, ಈಗ ಚಪಾತಿ ಬದ್ದು ನೀನು ಅದನ್ನೇ ಗೋಧಿ ಹಿಟ್ಟಲ್ಲಿ ಗೋಧಿ ದೋಸೆ ಹಾಕೋ, ಇಟ್ ಇಸ್ ಲೈಟ್ ಫಾರ್ ಡೈಜೆಷನ್. ಅಥವಾ ಗೋಧಿ ಹಿಟ್ಟು ಪ್ಲಸ್ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೋ, ಇನ್ನೂ ಲೈಟ್ ಆಗುತ್ತೆ. ಇವಾಗ ನಿಮ್ಮದು ಡೈಜೆಷನ್ ಚೆನ್ನಾಗಿರ್ಬೋದು, ಸೊ ನಿಮಗೆ ಬರೀ ಗೋಧಿ ದೋಸೆ ತಡಿಬೋದು. ನನ್ನ ಡೈಜೆಸ್ಟ್ ಸ್ವಲ್ಪ ವೀಕ್ ಇದೆ, ಸೊ ಗೋಧಿ ಹಿಟ್ಟು ಪ್ಲಸ್ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಆ ಥರ ಆ ರೀತಿಯ ಲಘುವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಿ, ಅಥವಾ ಮೋರ್ ಆಫ್ ವೆಜಿಟೇಬಲ್ಸ್ ಅದನ್ನು ತಗೋ, ಅವಾಗ ನಿನಗೆ ಅಷ್ಟು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳುತ್ತೆ. ಪ್ಲಸ್ ತಿಂದಂತಹ ಆಹಾರ ವಿಶೇಷವಾಗಿ 1 ಯಾಮಗಳ ಕಾಲ ಅಷ್ಟೇ ಅವ್ರು ಹೇಳಿದ್ರೆ, ನೀನು ಏನಾದರೂ ತಗೋ, ಈಗ ಬೆಳಿಗ್ಗೆ 1 ಯಾಮಗಳ ಕಾಲ ಅದು ಪಚನ ಆಗಬೇಕು. ಅಂದರೆ ಈಗ 1 ಯಾಮ ಅಂದರೆ 3 hours, ಸೊ ಮ್ಯಾಕ್ಸಿಮಮ್ 3 to 4 hours ಅಲ್ಲಿ ತಿಂದಿದ್ದು ಪಚನ ಆಗಬೇಕು. ಆಗಿ ಪುನಃ ನಿಂಗೆ ಹಸಿವಾಗಬೇಕು, ಸೊ ಆಗ ಪುನಃ ಒಂದು ಸ್ವಲ್ಪ ತೊಗೊಳ್ಬೇಕು ಅಂತ ಹೇಳುತ್ತೆ. ಆದರೆ ಇಲ್ಲಿ ಜನ ಇನ್ನೊಂದು ಮಾಡ್ತಾರೆ, ಊಟ ತಿಂಡಿ ಮಾಡಿದ ಕೂಡಲೇ ಕೆಲವರು 2-3 ಲೋಟ ನೀರು ಕುಡಿಯುವಂಥದ್ದು ಒಂದು ರೂಢಿ ಮಾಡ್ಕೊಳ್ತಾರೆ. ಅಥವಾ ಊಟ ತಿಂಡಿಗೂ ಮುಂಚೆ ಸ್ವಲ್ಪ ಜಾಸ್ತಿ ನೀರು ಕುಡಿಯುವಂಥದ್ದು ಇನ್ನು ಕೆಲವರು. ಕೆಲವರು ಮಧ್ಯದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಅದು ಸ್ವಲ್ಪ ಕಾಂಟ್ರವರ್ಸಿ ಇದೆ. ಬಟ್ ಆಯುರ್ವೇದದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಸರ್. ಆ್ಯಕ್ಚುಲಿ ಮಧ್ಯದಲ್ಲಿ ಒಂದು 2-3 ಸಲ ನೀರು ಕುಡಿಬೇಕು, ಊಟಕ್ಕೆ ಪ್ರಾರಂಭದಲ್ಲಿ ಪ್ಲಸ್ ಊಟ ಆದ ನಂತರ ಸ್ವಲ್ಪನೇ ಕುಡಿಬೇಕು ಅಂತ. ಯಾಕೆ? ಈಗ ನಮಗೆ ತುಂಬ ಹೊತ್ತು ಒಣಗಿರುತ್ತೆ, ಅಥವಾ ಫಾರ್ ದ ಫುಡ್ ಬೋಲಸ್ ಟು ಗೋ ಈಸಿಲಿ ಇನ್ಸೈಡ್, ಸ್ವಲ್ಪ ನೀರು ಕುಡಿ, ಅಷ್ಟು ಸಾಕು. ಆಗ ನಿಮಗೆ ಅಗ್ನಿಯನ್ನು ಕರೆಕ್ಟಾಗಿ ಇಡುತ್ತೆ.
ಅಂದರೆ ಊಟದ ಮಧ್ಯೆ ಒಂದು 4-6 ತುತ್ತು ತಿಂದ ಮೇಲೆ ಸ್ವಲ್ಪ ಇವಾಗ ನಾವು ಹೇಗೆ ಗೋಧಿ ಹಿಟ್ಟಿಗೆ ಚಪಾತಿ ಮಾಡುವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತೇವೆ, ಆ ಥರ ಫುಡ್ ಒಳಗಡೆ ಹೋಗಿ ಹೋಗಿ ಸೇರಿಕೊಳ್ಳುವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿದಾಗ ಇಟ್ ಹೆಲ್ಪ್ಸ್ ಇನ್ ಬೆಟರ್ ಗ್ರೈಂಡಿಂಗ್. ಸೊ ಮಧ್ಯೆ ಮಧ್ಯೆ ತುಂಬ ನೀರು ಕುಡಿಯೋದು ಒಳ್ಳೆಯದಲ್ಲ. ಅಥವಾ ಈಗ ಚಪಾತಿ ಹಿಟ್ಟು ಫುಲ್ ಕಲಸಾಯಿತು, ಇನ್ನೊಂದು ಲೋಟ ನೀರು ಎಕ್ಸ್ಟ್ರಾ ಹಾಕಿಬಿಟ್ರೆ ಆಗ ಅದು ಪುನಃ ಚಪಾತಿ ಹಿಟ್ಟು ಆಗಲ್ಲ ಅದು. ಸೊ ಊಟ ಮಾಡಿದ ನಂತರ ಕೂಡ ಒಂದು ಲೋಟ ನೀರು ನಾವೇನಾದ್ರು ಜಾಸ್ತಿ ಸೇವನೆ ಮಾಡಿಬಿಟ್ರೆ ಸ್ವಲ್ಪ ಕುಡಿ, again ಇಟ್ ಹೆಲ್ಪ್ಸ್ ಇನ್ ಬೆಟರ್ ಡೈಜೆಷನ್. ಬೇಕಾದ್ರೆ ಇನ್ನು 1 ಗಂಟೆ ಬಿಟ್ಟು ಕುಡಿಬೋದು. ಆ ಕೂಡಲೇ ಪುನಃ ಕೆಲವರು 2-3 ಲೋಟ ಕುಡಿತಾರೆ ಗೊತ್ತಾ, ಇನ್ನು ಆಮೇಲೆ ಆಗದೇ ಇಲ್ಲ ಕುಡಿಯೋಕ್ಕೆ ಅಂತ. ಅದು ಅಗೇನ್ ಇಟ್ ಇನ್ಕ್ರೀಸಸ್ ದಿ ಕಫ ಆ್ಯಂಡ್ ಡಿಸ್ಟರ್ಬ್ಸ್ ವಿತ್ ದಿ ಡೈಜೆಷನ್. ಸೊ ಅದು ಕೂಡ ಮಾಡಬಾರ್ದು ಅಂತ ಹೇಳುತ್ತೆ ಅಷ್ಟೇ ವಿಶೇಷವಾಗಿ. ಯಾವುದಾದ್ರೂ ಒಂದು ಸಿಂಪಲ್ ಒಂದು ಡೈಲಿ ರೊಟೀನ್ ದಿನ ಇದು ಮಾಡಿ, ಅಥವಾ ನೀವು ಯಾವುದಾದ್ರೂ ಪ್ರಾಕ್ಟೀಸ್ ಮಾಡೋ ಆಹಾರ ಡೈಲಿ ಒಂದು ರೊಟೀನ್ ಇದೆ, ಬೆಳಗ್ಗೆ ನಾನು ಹೀಗೆ ಮಾಡ್ತೀನಿ, ನೀವು ಮಾಡಿ ನನಗೆ ಬೆನಿಫಿಟ್ ಸಿಕ್ಕಿದೆ, ಆ ಥರ ಯಾವುದಾದ್ರೂ ಹೇಳಕ್ಕೆ ಇಷ್ಟಪಡ್ತೀರಾ? ಸತ್ಯವಾಗಿ ಹೇಳಬೇಕು ಅಂದರೆ ನಾನಂತೂ ಕೂಡ ಇವತ್ತಿನವರೆಗೂ ಐ ಆಮ್ 52 years ಬೈ ಏಜ್ ಆ್ಯಕ್ಚುಲಿ. ಸೊ ಆಯುರ್ವೇದಕ್ಕೆ ಹೆಜ್ಜೆ ಇಟ್ಟು 25 ವರ್ಷ ಆಯಿತು. ಸೊ ಇಂಥದ್ದೇ ಒಂದು ವಿಶೇಷವಾಗಿ ದಿನ ಮಾಡ್ತಾ ಇದ್ದೇನೆ ಅಂತ ಖಂಡಿತ ಯಾವುದೂ ಇಲ್ಲ. ಆದರೆ ಆಯುರ್ವೇದದಲ್ಲಿ ಹೇಳಿರ್ತಕ್ಕಂತಹ ಅಂದರೆ ಸದಾಪಥ್ಯ ಅಂತ ಒಂದು ಹೇಳಿಬಿಟ್ರು, ಅಂದರೆ ನಿತ್ಯವೂ ಸೇವನೆ ಮಾಡಿದರೂ ಇದು ದೋಷವಿಲ್ಲ ಅಂತ ಹೇಳ್ತಾರೆ ಸರ್. ಫಾರ್ ಎಕ್ಸಾಂಪಲ್ ಹಾಲು. ಸೊ ಹಾಲು, ಕಾಫಿ, ಟೀ ಆಪ್ಷನ್ ಯಾವುದಾದ್ರು ಅದು ಕೂಡ ಅತಿಯಾಗಿ ತಗೊಂಡಾಗ ತಪ್ಪು. ಅಥವಾ ಅವರಲ್ಲಿ ಕಾಫಿ ಟೀ ಬಗ್ಗೆ ಪಾಯಿಂಟ್ ಹೇಳೇ ಇಲ್ಲ ಆಯುರ್ವೇದದಲ್ಲಿ, ವಿಶೇಷವಾಗಿ ಹಾಲು ಅಂತಲೇ ಹೇಳಿದ್ರು. ಪುನಃ ಅಲ್ಲಿ ಪ್ರಾಬ್ಲಮ್ ಬರುತ್ತೆ, ಅಯ್ಯೋ ಹಾಲು ಕುಡಿದ್ರೆ ದಪ್ಪ ಆಗಲ್ವಾ ಅಂತ ಕಾನ್ಸೆಪ್ಟ್ ಇದೆ ಆ್ಯಕ್ಚುಲಿ. ಇಫ್ ಯು ಟೇಕ್ ಮೋರ್ ಆಫ್ ಎ ಮಿಲ್ಕ್ ಕ್ರೀಮ್ ಇಟ್ ಮೇ ನಾಟ್ ಬಿ ಗುಡ್. ಸೊ ಅದಕ್ಕೆ 50-50 ಹಾಕಿ ತಗೊಂಡಾಗ ಇಟ್ ಇಸ್ ಗುಡ್. ಮತ್ತು ತುಪ್ಪ ಪುನಃ. ಸೊ ಹಾಲು, ತುಪ್ಪ, ಮೊಸರನ್ನ ಅವ್ರ ನಿತ್ಯ ಸೇವನೆ ಅಂತ ಹೇಳಿಲ್ಲ ಆ್ಯಕ್ಚುಲಿ. ಹಾಲು, ತುಪ್ಪ, ಬೆಟ್ಟದ ನಲ್ಲಿಕಾಯಿ, ವಿಶೇಷವಾಗಿ ಆವಲ ಅಥವಾ ಗೂಸ್ಬೆರಿ ಸೆಡ್ಡಸ್ ಡೇ ಟು ಡೇ ಈಟಿಂಗ್ ಅಲ್ಲಿ ಒಳ್ಳೆಯದು. ಆ್ಯಂಡ್ ದಾಳಿಂಬ್ರೆ ವಿಶೇಷವಾಗಿ, ಯಾಕೆಂದರೆ ಅವರು ಅದನ್ನು ಹೃದಯ ಅಂತ ಹೇಳಿಬಿಟ್ರು. ಅಂದರೆ ಅದು ಅಮ್ಲರಸ, ಅದು ಹುಳಿ ಇದ್ರೂ ಸರ್ ಅದು ಪಿತ್ತವನ್ನೇ ಅಗ್ರವೇಟ್ ಮಾಡಲ್ಲ, ಇಟ್ ಹೆಲ್ಪ್ಸ್ ಇನ್ ಬೆಟರ್ ಡೈಜೆಷನ್ ಅಂತ ಹೇಳಿದ್ರು. ದಾಳಿಮ ಮತ್ತು ನಮ್ಮದು ಸ್ಟೇಪಲ್ ಫುಡ್ ಆಗಿರ್ತಕ್ಕಂತಹ ಶಾಲಿ, ದಟ್ ಇಸ್ ರೈಸ್ ಆ್ಯಂಡ್ ವೀಟ್. ಇವಾಗ ನಾರ್ತ್ ಇಂಡಿಯನ್ಸ್ಗೆ ವೀಟ್ ಇಸ್ ಅ ಸ್ಟೇಪಲ್ ಫುಡ್, ವೀಟ್ ಹೇಳಿದ್ರು. ಮತ್ತು ವಿಶೇಷವಾಗಿ ಬಾರ್ಲಿ ಹೇಳಿದ್ದಾರೆ, ಬಾರ್ಲಿ ಗಂಜಿ ಏನು ಮಾಡಿ ಕುಡಿತೇವೆ ಅದನ್ನು, ಮತ್ತು ಹೆಸರು ಬೇಳೆ, ಇದಿಷ್ಟನ್ನು. ಸೊ ಇವುಗಳು ನಮ್ಮ ದಿನನಿತ್ಯದ ಚರಿಯಲ್ಲಿ ಇರಲೇಬೇಕು. ಅದರ ಜೊತೆಗೆ ಕೆಲವು ಸೊಪ್ಪುಗಳನ್ನ ಅವರು ಶಾಖಾವರ್ಗ ಅಂತ ಹೇಳಿದ್ರು, ಕೆಲವು ವೆಜಿಟೇಬಲ್ಸ್ಗಳನ್ನ ಕೆಲವು ಸೀಸನಲ್ಲಿ ಅವಾಯ್ಡ್ ಮಾಡಬೇಕು ಅಂತ. ಅದು ನಿಮಗೆ ಗೊತ್ತಾಗುತ್ತೆ ಸಾಮಾನ್ಯವಾಗಿ, ಅದು ಸೀಸನಲ್ ಅಲ್ಲದೆ ಇರತಕ್ಕಂಥದ್ದು ಇಟ್ ಬಿಕಮ್ ಕಾಸ್ಟ್ಲಿ, ಅದನ್ನು ನಾವು ತೊಗೊಳ್ಳೋದು ಬೇಡ. ವಿಚ್ ಈಸ್ ಕ್ವೈಟ್ ಅಫೋರ್ಡಬಲ್ ಫಾರ್ ದಟ್ ಸೀಸನ್. ಅದು ಸೀಸನಲ್ ತರಕಾರಿ ಮತ್ತು ಹಣ್ಣು ಅಂತ ಅರ್ಥ. ಈಗ ಸಪೋಸ್ ಆ್ಯಪಲ್ ಒಂದು 250 ಚಿಲ್ಲರೆ ಆಗೋಯ್ತು, ದಟ್ ಮೀನ್ಸ್ ಇಟ್ ಇಸ್ ನಾಟ್ ಸೀಸನಲ್ ಅಂತ. ವೆನ್ ಇಟ್ ಇಸ್ ವಿತಿನ್ 160, 150 ಅಥವಾ 200 ಒಳಗಡೆ ಇದ್ರೆ ಮಾತ್ರ ಇಟ್ ಇಸ್ ಸೀಸನಲ್ ಅಂತ ಬರುತ್ತೆ ಲೆಕ್ಕ. ಆ ರೀತಿಯಾದಂತಹ ವೆರಿ ಮಿನಿಮಲ್ ಆಗಿ, ಅಥವಾ ಎಲ್ಲ ರೀತಿಯ ಒಂದೊಂದು ದಿನ ತರಕಾರಿ, ಹಣ್ಣು, ಮತ್ತು ಮೇಯ್ನಾಗಿ ಅಫ್ಕೋರ್ಸ್ ನಮ್ಮ ಒಂದು ಸೌತ್ ಇಂಡಿಯನ್ಸ್ ಆದರೆ ಸಾರನ್ನ, ಸಾಂಬಾರನ್ನ, ವಿಶೇಷವಾಗಿ ತರಕಾರಿಯ ಜೊತೆ ಮಜ್ಜಿಗೆ ಅನ್ನ. ಮಜ್ಜಿಗೆ ಬಗ್ಗೆ ಹೇಳಬೇಕಂದ್ರೆ ಸರ್, ತಕ್ರಂ ಶಕ್ರಸ್ಯ ದುರ್ಲಭಂ ಅಂತ ಹೇಳಿಬಿಟ್ರು ಆಯುರ್ವೇದದಲ್ಲಿ. ಅಂದರೆ ಏನು, ತಕ್ರ ಅಂದರೆ ಮಜ್ಜಿಗೆ, ಶಕ್ರ ಅಂದರೆ ಇವನು ಇಂದ್ರ, ದೇವತೆಗಳ ದೇವ ಇದನ್ನಲ್ಲ ಇಂದ್ರ, ಅವನಿಗೂ ಅಲ್ಲಿ ಮಜ್ಜಿಗೆ ಸಿಗಲ್ವಂತೆ. ಅವನು ಮಜ್ಜಿಗೆ ಬೇಕಂದ್ರೆ ಭೂಮಿಗೆ ಬರಬೇಕಂತೆ. ಅಂದರೆ ಅಷ್ಟು ವಿಶೇಷ ಇದೆ ಅಂತ. ಎಲ್ಲರೂ ಕೂಡ ಆ್ಯಕ್ಚುಲಿ ಮೊಸರು ಒಳ್ಳೆಯದು ಅಂತ ಹಾಕೊಳ್ತಾರೆ. ಮೊಸರು ಬಗ್ಗೆ ಒಳ್ಳೆ ಇದನ್ನು ಹೇಳಿದ್ದಾರೆ. ಆದರೆ ಮಧ್ಯಾಹ್ನದೊತ್ತು ಒಳ್ಳೆಯದು, ರಾತ್ರಿ ಅಂತೂ ವಿಶೇಷವಾಗಿ ಮೊಸರು ತೊಗೊಳ್ಳೇಬಾರ್ದು ಅಂತ ಹೇಳುತ್ತೆ. ಯಾಕೆ ಅಂದರೆ ನಂಬರ್ 1 ಇಟ್ ಇಸ್ ಹೆವಿ ಫಾರ್ ಡೈಜೆಷನ್. ನೋಡಿ, ಸೊ ಪ್ರೋಟೀನ್ಸ್ಗೋಸ್ಕರ ಮೊಸರು ಅಂತ ಹೇಳುತ್ತೆ. ನಮ್ಮಲ್ಲಿ ನೋಡಿ ಆಯುರ್ವೇದದಲ್ಲಿ ಅದನ್ನು ಗುರು ಆಹಾರ ಅಂದರೆ ಇಟ್ ಇಸ್ ಹೆವಿ ಫಾರ್ ಡೈಜೆಷನ್. ಮತ್ತು ತುಂಬ ಜಿಡ್ಡಿರುತ್ತೆ ಅದರಲ್ಲಿ, ಮೊಸರಲ್ಲಿ. ಸೊ ಇಟ್ ವಿಲ್ ಬ್ಲಾಕ್ ದ ಚಾನಲ್ಸ್, ಹೆಲ್ಪ್ಸ್ ಇನ್ ಡಿಫಿಕಲ್ಟಿ ಫಾರ್ ಡೈಜೆಷನ್ ಅಗೇನ್ ಆ್ಯಂಡ್ ಅಸಿಮಿಲೇಷನ್. ಡೈಜೆಷನ್ ಆ್ಯಂಡ್ ಅಸಿಮಿಲೇಷನ್ ಆದಮೇಲೆ ಅಲ್ವಾ ಮೈಗೆ ಹಿಡಿಯೋದು, ಧಾತುಗಳಿಗೆ ಹಿಡಿಬೇಕಂದ್ರೆ ಆವಾಗಲೇ, ಅದಾದಮೇಲೆ ಎಕ್ಸ್ಕ್ರೀಷನ್. ಸೊ ಇದಿಷ್ಟಕ್ಕೂ ಪ್ರಾಬ್ಲಮ್ ಮಾಡುತ್ತೆ ಅಂತ ರಾತ್ರಿ ಹೊತ್ತು ತೊಗೊಂಡಾಗ. ಹಾಗಾಗಿ ಎಸ್ಪೆಷಲಿ ದಪ್ಪ ಇರೋರು ಅಥವಾ ನಂಗೆ ಡೈಜೆಷನ್ ಕಡಿಮೆ ಇದೆಯಪ್ಪ ಅಂಥವ್ರು ಕಡಿದು ಬಿಟ್ಟು, ಚೆನ್ನಾಗಿ ಕಡಿದು, ಬೆಣ್ಣೆ ತೆಗಿಲಿಕ್ಕಾದರೆ ತೆಗಿಯೋದು, ಅಥವಾ ಅದು ಯಾರೂ ಮಾಡಲ್ಲ ಈಗಿನ ಕಾಲದಲ್ಲಿ, ಅಟ್ಲೀಸ್ಟ್ ಚೆನ್ನಾಗಿ ಕಡಿದು ಬಿಟ್ಟು ಮೊಸರನ್ನ ನೀರು ಹಾಕ್ಕೊಂಡು, ದಟ್ ಇಸ್ ತಕ್ರ ಅಟ್ಲೀಸ್ಟ್ ಅದನ್ನು ತೊಗೊಳ್ಬೇಕು ಅಂತ ಹೇಳುತ್ತೆ. ಆ್ಯಂಡ್ ಶಾಪ್ ಕರ್ಡ್ಸ್ ಖಂಡಿತ ಅವಾಯ್ಡ್ ಮಾಡಬೇಕು. ಅಂಗಡಿ ಮೊಸರನ್ನ ಯಾರು ಜಾಸ್ತಿ ತೊಗೊಳ್ತಿದ್ದಾರೆ, ಆಲ್ ಸಚ್ ಫ್ಯಾಮಿಲೀಸ್ ಆರ್ ಇಂಟು ಮಲ್ಟಿಪಲ್ ಕಂಪ್ಲೇಂಟ್ಸ್. ನಾವು ಮನೆಯಲ್ಲಿ ನಮ್ಮ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ಸ್ವಲ್ಪ ಉಗುರು ಬೆಚ್ಚಗಿರೋ ಹಾಲಿಗೆ ಒಂದು ಸ್ವಲ್ಪ ಮೊಸರು ಹಾಕಿ 2-3 ಸಲ ಕೊಟಾಯಿಸಿ ನಾವೇನು ಇಡ್ತೇವೆ ಸರ್, ದಟ್ ಈಸ್ ವೆರಿ ಹೆಲ್ತಿ. ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ನಾಲೆಡ್ಜಿಂದ ಯಾರಾದರೂ ಪೇಷಂಟ್ಸ್ ಅವ್ರ ಸಮಸ್ಯೆಗಳಿಗೆ ಪರಿಹಾರ ಹುಡುಕೊಂಡು ನಿಮ್ಮನ್ನು ಭೇಟಿ ಮಾಡಬೇಕಾದ್ರೆ ಎಲ್ಲಿ ಭೇಟಿ ಮಾಡಬೇಕು, ಎಲ್ಲಿ ಸಿಗ್ತೀರಾ?
ಓಕೆ, ವಿಶೇಷವಾಗಿ ನಾನು ಇಲ್ಲಿ ರಾಷ್ಟ್ರೋತ್ಥಾನ ಹಾಸ್ಪಿಟಲ್, ರಾಜರಾಜೇಶ್ವರಿ ಜಯದೇವ ಮೆಮೋರಿಯಲ್, ರಾಷ್ಟ್ರೋತ್ಥಾನ ಹಾಸ್ಪಿಟಲ್ ರಾಜರಾಜೇಶ್ವರಿ ನಗರದಲ್ಲಿ ನಾನು ಸೀನಿಯರ್ ಕನ್ಸಲ್ಟೆಂಟ್ ಆಗಿದ್ದೀನಿ. ಐ ಆಮ್ ದೇರ್ ಆಲ್ಮೋಸ್ಟ್ ಆಲ್ ದ ಡೇಸ್. ಸ್ಯಾಟರ್ಡೆ ಸಂಡೇ ಕೂಡ ವಿಶೇಷವಾಗಿ ವರ್ಕಿಂಗಲ್ಲಿ ಇರ್ತೀನಿ, ಜನರಿಗೆ ಅನುಕೂಲ ಮಾಡಬೇಕು ಅಂತಲೇ. ಹಾಗಾಗಿ ಮೈ ವೀಕ್ಲಿ ಆಫೀಸ್ ಆನ್ ಥರ್ಸ್ಡೇಸ್. ಸೊ ಒಂದು ಮಾರ್ನಿಂಗ್ 10 to 2 ಆ್ಯಂಡ್ ಈವ್ನಿಂಗ್ ಕೂಡ ಮಧ್ಯದಲ್ಲಿ 2 ಗಂಟೆ 2 hours ಬ್ರೇಕ್ ತೊಗೊಂಡು 4 to 7 ಇರ್ತೇನೆ. ಸೊ ಆಗ ಬಂದು ಭೇಟಿ ಮಾಡ್ಬೋದು. ತೀರಾ ಆಗದೆ ಇರೋ ವೀಕ್ಲಿ ಒನ್ಸ್ ಗವಿಪುರಮಲ್ಲಿ ನನ್ನ ಕ್ಲಿನಿಕ್ ಇದೆ, ಅಲ್ಲಿ ಅಮ್ಮನ ಮನೆಗೆ ಹೋಗ್ತೇನೆ. ಸೊ ಅಲ್ಲಿ ನನ್ನ ಮುಂಚಿನ ಯಾರು ಪೇಷಂಟ್ಸ್ ಇದ್ದಾರೆ ಅವರನ್ನ ನೋಡ್ತೇನೆ. ಬಟ್ ಆಕ್ಚುಲಿ ಕಲ್ಪತರು ಆಯುರ್ವೇದಿಕ್ ಸೆಂಟರ್ ಗವಿಪುರಂ ಅಂತ ಹಾಕಿದ್ರೆ ಅದು ರೂಟ್ ತೋರಿಸುತ್ತೆ ಖಂಡಿತ. ಹಾಂ ಹೌದು. ಬಟ್ ದಟ್ ಮೆಡಿಕಲ್ ಅಸ್ಟ್ರಾಲಜಿ ಕ್ಲಾಸಸ್ ಈಗಾಗಲೇ ಸಂಸ್ಕೃತಿ ಯೂನಿವರ್ಸಿಟಿಯಿಂದ ಒಂದು 3 ಬ್ಯಾಚ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಇಲ್ಲಿ ಬೆಂಗಳೂರಲ್ಲಿ ಒಂದು ಏನ್ಷಿಯನ್ ಸ್ಕೂಲ್ ಆಫ್ ವಿಸ್ಡಮ್ ಅಂತಂದರೆ ಅಲ್ಲಿಂದ ಒಂದು ಬ್ಯಾಚ್ ಕಂಪ್ಲೀಟ್ ಆಗಿದೆ ಸ್ಟೂಡೆಂಟ್ಸು. ಅಂದರೆ ಇದರ್ ಕಾಮನ್ ಪೀಪಲ್ ಆರ್ ದ ಲರ್ನೆಡ್ ಪೀಪಲ್ ಹೂ ಆರ್ ನಾಟ್ ಇನ್ ಟು ಮೆಡಿಕಲ್ ಫೀಲ್ಡ್ ಆಲ್ಸೋ, ಅಥವಾ ಜ್ಯೋತಿಷ್ಯನೂ ಗೊತ್ತಿಲ್ಲದೆ ಇರೋರು ಕೂಡ, ಆರ್ ಮೋರ್ ಆಫ್ ಎನ್ ಆಯುರ್ವೇದಿಕ್ ಡಾಕ್ಟರ್ಸ್ ವಿಶೇಷವಾಗಿ ಜಾಯಿನ್ ಆಗಿ ಅದರ ಒಂದು ಅನುಕೂಲವನ್ನು ಪಡ್ಕೊಂಡಿದ್ದಾರೆ. ಅದೊಂದು ಬಿಟ್ಟರೆ ನಮ್ಮ ಮೀಡಿಯಾದಲ್ಲಿ ಇನ್ನೆಲ್ಲೂ ಏನಿಲ್ಲ ಜಾಸ್ತಿ. ಸರಿ ಮೇಡಮ್, ನಿಮ್ಮದು ಸ್ಪೆಷಲ್ ನಾಲೆಡ್ಜು, ನಿಮ್ಮದು ಎಕ್ಸ್ಪೀರಿಯನ್ಸು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ. ಇಟ್ ವಾಸ್ ಪ್ಲೆಜರ್ ಟಾಕಿಂಗ್ ಟು ಯು. ಮತ್ತು ಈ ಮಾಹಿತಿ ಏನು ಸಿಗ್ತಿದೆ ಇದು ಅಷ್ಟು ಸುಲಭವಾಗಿ ಸಿಗೋ ಮಾಹಿತಿ ಅಲ್ಲ. ಐ ವುಡ್ ಸೇ ವಿ ಶುಡ್ ಆಲ್ಸೋ ಬಿ ಫಾರ್ಚುನೇಟ್ ಟು ಲಿಸನ್ ಟು another totally different dimension of explanation of medical diseases. So very fortunate to be talking to you. Thank you. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್.